ಸೊ ಇಂಟಿಗ್ರೇಷನ್, ಸೊ ಅದನ್ನೇ ಡಿಫ್ರೆನ್ಸಿಯೇಷನ್ ಮಾಡಿದ್ವಿ. ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇಂಟಿಗ್ರೇಷನ್ ತುಂಬಾ ಈಸಿ, ಯಾಕಂದ್ರೆ ಸೇಮ್ ಫಾರ್ಮುಲಾಸ್ ಅಪ್ಲಿಕೇಬಲ್ ಆಗುತ್ತೆ. ಇಂಟಿಗ್ರೇಷನ್ ಇಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಏನ್ ಮಾಡ್ತೀರಾ ಅದನ್ನ ಮಾಡಿದ್ರೆ, ಇಂಟಿಗ್ರೇಷನ್ ಏನ್ ಮಾಡ್ತೀರಾ ಇಂಟಿಗ್ರೇಟ್ ಮಾಡಿದ್ರೆ ವಿಲ್ ಗೆಟ್ ದ ಡಿಫ್ರೆನ್ಸಿಯೇಷನ್ ವ್ಯಾಲ್ಯೂ. ಓಕೆ, ಸಿಂಪಲ್. ಅದಕ್ಕೆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಏನಿದೆ ಎಲ್ಲ ಕಂಪ್ಲೀಟ್ ಉಲ್ಟಾ ಬರುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಅಲ್ಲಿ ಏನ್ ಬರೀತಾ ಇದ್ರಿ, ಲಾಗ್ ಎಕ್ಸ್ಗೆ ಒನ್ ಬೈ ಎಕ್ಸ್ ಅಂತ ಬರೀತಾ ಇದ್ರಿ. ಇಲ್ಲಿ ಒನ್ ಬೈ ಎಕ್ಸ್ಗೆ ಲಾಗ್ ಎಕ್ಸ್ ಅಂತ ಬರೀಬೇಕು. ಓಕೆ, ಈ ತರ ಬರುತ್ತೆ ನಮಗೆ. ಓಕೆ, ಸೊ ಡಿಫ್ರೆಂಟ್, ಸಿಮಿಲರ್ಲಿ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಇತ್ತು, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ 5 ಟಾಪಿಕ್ ಬರುತ್ತೆ. ಸೊ 5 ಟಾಪಿಕ್ ಅಲ್ಲಿ ನಿಮಗೆ 4 ಕ್ವಶನ್ ಬರುತ್ತೆ. ಅದ್ರಲ್ಲಿ ಈ ತರ ಡಿವೈಡ್ ಆಗುತ್ತೆ ನಿಮಗೆ 5.1 5.2 ಇಂದ ಒಂದು ಕ್ವಶನ್. ಸೊ ಏನಂದ್ರೆ ಬೇಸಿಕ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಬರುತ್ತೆ. ಬೇಸಿಕ್ ಇಂಟಿಗ್ರೇಷನ್ ಅಂದ್ರೆ ಪ್ಲಸ್ ಮೈನಸ್ ಇನ್ಕ್ಲೂಡ್ ಮಾಡೋ ಇಂಟಿಗ್ರೇಷನ್, ಮತ್ತೆ ಎವಾಲ್ಯೂಷನ್ ಆಫ್ ಇಂಟಿಗ್ರಲ್ ವಿತ್ ಸಿಂಪಲ್ ಫಂಕ್ಷನ್ ಅಂಡ್ ದೇರ್ ಕಾಂಬಿನೇಷನ್. ಸೊ ಇಲ್ಲಿ ಇಂಟಿಗ್ರೇಷನ್ ಮೇನ್ ಏನಂತಾರೆ, ಟ್ರಿಗ್ನಾಮೆಟ್ರಿ ತುಂಬಾ ಇನ್ಕ್ಲೂಡ್ ಆಗುತ್ತೆ. ಓಕೆ, ಟ್ರಿಗ್ನಾಮೆಟ್ರಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಕಷ್ಟ ಆಗುತ್ತೆ ನಿಮಗೆ, ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ಸ್ ಎಲ್ಲ ಯೂಸ್ ಆಗುತ್ತೆ. ಮಲ್ಟಿಪಲ್ ಆಂಗಲ್ಸ್ ಆಗಿರ್ಬೋದು, ಅಥವಾ ಸಬ್ ಮಲ್ಟಿಪಲ್ಸ್ ಸಬ್ ಮಲ್ಟಿಪಲ್ಸ್ ನಿಮ್ಗೆ ಇಲ್ಲ. ಇನ್ ಕೇಸ್ ಬಂದ್ರೆ ಗ್ರೇಸ್ ಮಾರ್ಕ್ಸ್ ತಲೆ ಕೆಡ್ಸ್ಕೊಂಬೇಡಿ, ಯಾಕಂದ್ರೆ ಒಂದು ಸಾಲ್ವ್ ಮಾಡಾಕಿದ್ರೆ ಆತರ ಕೊಡಲ್ಲ. ಆತರ ನಿಮ್ಗೆ ಇರೋದು ಮಲ್ಟಿಪಲ್ ಆಂಗಲ್ಸ್ 2a 3a ಒಂದೇ. ಅದಾದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಆಗಿರ್ಬೋದು, ಅದಾದ್ಮೇಲೆ ಬೇಸಿಕ್ ಐಡೆಂಟಿಸ್ ಆಗಿರ್ಬೋದು. ಸೊ ಇವೆಲ್ಲ ಇಲ್ಲಿ ಇದಾಗ್ತಾ ಹೋಗುತ್ತೆ. ಇಂಟಿಗ್ರೇಷನ್ ಮೇನ್ ಥಿಂಗ್ ಇಸ್ ದ ಅಪ್ಲಿಕೇಶನ್. ಇಂಟಿಗ್ರೇಷನ್ ಅಂದ್ರೆ ನಥಿಂಗ್ ಬಟ್ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದ್ರೆ ಏನಿದೆ ಫಾರ್ಮುಲಾ ಅದನ್ನ ಅಪ್ಲೈ ಮಾಡ್ಕೊಂಡು ಹೋಗೋದು ಅಷ್ಟೇ, ಇನ್ನೇನು ಇಲ್ಲ. ಸೊ ಎವಾಲ್ಯೂಷನ್ ಆಫ್ ಸಿಂಪಲ್ ಇಂಟಿಗ್ರಲ್ಸ್ ಅಂದ್ರೆ ಪ್ಲಸ್ ಮೈನಸ್ ಬರೋದನ್ನ ಮಾಡಬೇಕು. ಸೊ ಅದಾದ್ಮೇಲೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ 2 ಬರುತ್ತೆ. ಯಾವುದು? ಸಬ್ಸ್ಟಿಟ್ಯೂಷನ್, ಇನ್ನೊಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇವೆರಡು ಬರುತ್ತೆ. ಸಬ್ಸ್ಟಿಟ್ಯೂಷನ್ ಮೆಥಡ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದ್ರೆ ಏನು? ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದ್ರೆ ಏನು? ಫೈಂಡ್ ಇಟ್ ಮೆಥಡ್. ಆಮೇಲೆ ಡಿರೈವೇಟಿವ್ ಯಾವುದು ಅಂತ ಕಂಡುಹಿಡಿಯುವುದು. ಅಂದ್ರೆ ಏನಂತ ಕೇಳ್ತಾ ಇರೋದು ನಾನು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಎರಡು ಫಂಕ್ಷನ್ ಕೊಡ್ತಾನೆ, 2 ಎಕ್ಸ್ ಯಾವ ಕಾಣಿಸುತ್ತೋ ಪ್ರಾಡಕ್ಟ್ ರೂಲ್ ಅಲ್ಲಿ ಆತರ ಬರುತ್ತೆ. ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಇದಾಗುತ್ತೆ. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಅಂತ ತಗೊಂಡ್ರೆ, ಸೊ ಇದ್ರ ಡಿರೈವೇಟಿವ್ ಆಗಿರುತ್ತೆ, ಅಲ್ಲ ಇದ್ರ ಡಿರೈವೇಟಿವ್ ಆಗಿರುತ್ತೆ. ಅಂದ್ರೆ ಒಂದು ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಫಂಕ್ಷನ್ ಬರುತ್ತೆ, ಅದು ಸಬ್ಸ್ಟಿಟ್ಯೂಷನ್. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಏನು ಮಾಡಕ್ ಆಗದಿರೋದಾಗ ಯೂಸ್ ಮಾಡಬೇಕು, ಇಲ್ಲ ಫಾರ್ಮುಲಾ ಯೂಸ್ ಮಾಡ್ಬೇಕು. ಏನ್ ಫಾರ್ಮುಲಾ? ಹೈಲೈಟ್ ಫಾರ್ಮುಲಾ ಯೂಸ್ ಮಾಡ್ಬೇಕು ಇಲ್ಲಿ. ಸೊ ಕಾನ್ಸೆಪ್ಟ್ ಆಫ್ ಡಿಫ್ರೆಂಟ್ ಇಂಟಿಗ್ರಲ್ಸ್ ಇಲ್ಲ, ಇಷ್ಟು ಏನ್ ಹೇಳಿದೆ ಕಂಪ್ಲೀಟ್ ಇಲ್ಲಿ ಅಪ್ಲೈ ಆಗುತ್ತೆ. ಲಿಮಿಟ್ಸ್ ಅಪ್ಲೈ ಆಗುತ್ತೆ. ಓಕೆ, ಲಿಮಿಟ್ಸ್ ಅಪ್ಲೈ ಆಗುತ್ತೆ ಡಿಫ್ರೆಂಟ್ ಇಂಟಿಗ್ರಲ್ಸ್. ಸೊ ಇಲ್ಲ ಇನ್ಫೈನೈಟ್ ವೇ ಇದು ವ್ಯಾಲ್ಯೂ ಬರುತ್ತೆ ಇಲ್ಲಿ. ಅಪ್ಲಿಕೇಶನ್ ಬರೋದು ನಿಮಗೆ 2 ಬರುತ್ತೆ, ಒಂದು ಏರಿಯಾ ಮತ್ತೆ ಇನ್ನೊಂದು ವಾಲ್ಯೂಮ್, 2 ಬರೋದು ನಿಮಗೆ. ಓಕೆ, ಸೊ ಅದ್ರ ಮೇಲೆ ನೋಡೋಣ. ಸೊ ಡೀಟೇಲ್ ನೋಡ್ಬೇಕು ನೋಡಿ. ಇಲ್ಲಿ ಇಂಟಿಗ್ರೇಷನ್ ಅಂತ ಹೇಳದ್ನಲ್ಲ, ಇದು ಇಂಟಿಗ್ರೇಷನ್ ಸಿಂಬಲ್, ಇದು ಇಂಡೆಫಿನೆಟ್ ಡೆಫಿನೆಟ್ಗೆ ಲಿಮಿಟ್ಸ್ ಬರುತ್ತೆ. ಇಲ್ಲಿ A to B ಅಂತ ಲಿಮಿಟ್ಸ್ ಬರುತ್ತೆ. ಸೊ ಇದನ್ನ ಇಂಟಿಗ್ರೇಷನ್ ಸಿಂಬಲ್ ಅಂತ ಕರಿತೀವಿ, ಇದನ್ನ ಇಂಟಿಗ್ರೆಂಡ್ ಅಂತ ಕರಿತೀವಿ, ಇದನ್ನ ವೇರಿಯಬಲ್ ಆಫ್ ಇಂಟಿಗ್ರೇಷನ್, ಮತ್ತೆ ಇದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಯಾಕಂದ್ರೆ ಇಂಟಿಗ್ರೇಟ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಸಮ್ ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ತೋರಿಸ್ಬೇಕು ನಾವಿಲ್ಲಿ. ಅದೇ ಇಂಟಿಗ್ರಲ್ ನೊಟೇಷನ್ ಮಾಡಿದಾಗ ಸೇಮ್ ಇದೆ, A to B ಕೊಡ್ತೀವಿ, ಇದನ್ನ ಲೋವರ್ ಲಿಮಿಟ್ ಅಂತ ಕರಿತೀನಿ, B ನ ಅಪ್ಪರ್ ಲಿಮಿಟ್ ಅಂತ ಕರಿತೀನಿ. ಓಕೆ, ಸೊ ಫಂಕ್ಷನ್ ಹ್ಯಾವಿಂಗ್ ದ ಲೋವರ್ ಲಿಮಿಟ್ ಆಫ್ ಇಂಟಿಗ್ರೇಷನ್, ಫಂಕ್ಷನ್ ಹ್ಯಾವಿಂಗ್ ದ ಅಪ್ಪರ್ ಲಿಮಿಟ್ ಆಫ್ ಇಂಟಿಗ್ರೇಷನ್. ಸೊ ಇದು ಓವರ್ ಆಲ್ ಬೇಸಿಕ್ ಕಾನ್ಸೆಪ್ಟ್. ಸೊ ಫಾರ್ಮುಲಾಸ್ ತರ ಬರುತ್ತೆ ನಿಮಗೆ ನೋಡಿ. ಹೇಳದ್ನಲ್ಲ, ಎಕ್ಸ್ ದ ಪವರ್ ಆಫ್ ಎನ್ ಗೆ ಎಕ್ಸ್ ದ ಪವರ್ ಆಫ್ ಎನ್ ಪ್ಲಸ್ 1 ಅಂತ ಇರ್ತೈತೆ ಅಲ್ಲಿ. ಇಲ್ಲಿ ನೋಡಿ ಏನಾಗಿದೆ, ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಬರುತ್ತೆ. ಅಂದ್ರೆ ಎಕ್ಸ್ಗೆ ಎಕ್ಸ್ ಜಾಗದಲ್ಲಿ ಏನ್ ಬರುತ್ತೋ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಕೆಳಗಡೆ, ಅದು ಮಾಡ್ಬೇಕು ಇಲ್ಲಿ. ಸೊ 1ಗೆ ಇಲ್ಲಿ ಎಕ್ಸ್ ಬರುತ್ತೆ, ಪ್ಲಸ್ ಸಿ ಕಾಮನ್ ಆಗಿ ಬರುತ್ತೆ. ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್, ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಬೈ 2, ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕ್ಯೂಬ್ ಬೈ 3. ಸೊ ಇದನ್ನ ಎಕ್ಸ್ ದ ಪವರ್ ಆಫ್ ಎನ್ ಗೆ ಎಕ್ಸ್ ದ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1, ಈ ತರ ಮಾಡ್ಕೊಂಡು ಹೋಗ್ಬೇಕು. ಕಾನ್ಸ್ಟೆಂಟ್ಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ನೋಡಿ, 1/x ಗೆ ಲಾಗ್ ಎಕ್ಸ್ ಬರುತ್ತೆ. 1/x ಟು ದ ಪವರ್ ಆಫ್ ಎನ್ಗೆ ಇದನ್ನ ಉಲ್ಟಾ ಮಾಡಿದ್ರೆ n-1 ಇಂಟು ಎಕ್ಸ್ ದ ಪವರ್ ಆಫ್ n-1 ಬರುತ್ತೆ. ಇಲ್ಲ ಈ ಫಾರ್ಮುಲಾ ಅಪ್ಲೈ ಮಾಡಿ, ಗೊತ್ತಾಗಿಲ್ಲ ಅಂತಂದ್ರೆ ಇನ್ನೇನು ಇಲ್ಲ. 1/x ಸ್ಕ್ವೇರ್ಗೆ -1/x ಬರುತ್ತೆ, 1/√x ಗೆ 2√x ಬರುತ್ತೆ. ಅಲ್ಲಿ √x ಗೆ 1/2 √x ಇತ್ತು, ಇಲ್ಲಿ ಉಲ್ಟಾ ಆಗುತ್ತೆ ಇಲ್ಲಿ. ಸೊ ಈ ಫಾರ್ಮುಲಾಸ್ನ ನೀವು
ಪ್ರಾಕ್ಟೀಸ್ ಮಾಡಿ ಇದನ್ನ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಡಂಪ್ ಮಾಡ್ಬೇಕಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದೆ ಅನ್ಕೋ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾವ್ದಾದ್ರು ನೀವು ಪ್ರಾಬ್ಲಮ್ ಇದೆ ಫಾರ್ ಎಕ್ಸಾಂಪಲ್ ರೂಟ್ ಎಕ್ಸ್ 1/x ಬರಲ್ಲ ಅಂತ ಅದನ್ನ ಡಂಪ್ ಮಾಡ್ಬಿಡಿ ನೋಡ್ಕೊಂಡು, ಈಸಿ ಆಗುತ್ತೆ ನಿಮ್ಗೆ. ಸೊ ರೂಟ್ ಎಕ್ಸ್ ನ ಇದು ಈ ತರ ಮಾಡ್ಬೋದು, ಅಂದ್ರೆ 2/3 x⁴3/2 ಪ್ಲಸ್ ಸಿ. ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಅಪ್ಲೈ ಮಾಡಿ ಬರುತ್ತೆ. ರೂಟ್ ಎಕ್ಸ್ ನ x⁴1/2 ಹಾಕೊಂಡು ಅಪ್ಲೈ ಮಾಡಿ ಸೇಮ್ ಇದೆ ಬರುತ್ತೆ. ಮತ್ತೆ a⁴x ಗೆ a⁴x log a ಇರ್ತಾ ಇದು ಡಿಫ್ರೆನ್ಸಿಯೇಷನ್ ಅಲ್ಲಿ ಡಿವೈಡ್ ಬೈ log a ಇರುತ್ತೆ. ಸೊ e⁴x ಇದೊಂದೇ ಅನ್ಟಚಬಲ್. sin x ಗೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಗೆ sin x, tan x ಗೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್, ಕಾಟ್ ಎಕ್ಸ್ ಗೆ ಲಾಗ್ ಆಫ್ sin x. ಓಕೆ, ಸ್ಕ್ವಯರ್ ಡೈರೆಕ್ಟ್ ಆಗಿ ಬರುತ್ತೆ. ಸೀಕೆಂಟ್ ಎಕ್ಸ್ ಗೆ ಲಾಗ್ ಬರುತ್ತೆ, ಕೊಸಿಕೆಂಟ್ ಎಕ್ಸ್ ಗೆ ಮೈನಸ್ ಲಾಗ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಬರುತ್ತೆ. ಸೊ ಇದೆಲ್ಲ ಟಿಗ್ನಾಮೆಟ್ರಿ ಇಂಟಿಗ್ರೇಷನ್ ಅಪ್ಲೈ ಅಬ್ಸರ್ವ್ ಮಾಡಿ. ಒಂದು ಸಿ ಬಂದಾಗ ಎಲ್ಲೆಲ್ಲಿ ಸಿ ಬರುತ್ತೋ ಅಲ್ಲೆಲ್ಲ ನಿಮ್ಗೆ ಮೈನಸ್ ಬರುತ್ತೆ. ಓಕೆ ನೋಡಿ, ಇಲ್ಲಿ ಇಲ್ಲಿ ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ಎಲ್ಲೆಲ್ಲಿ ಸಿ ಬರುತ್ತೋ ಅಲ್ಲೆಲ್ಲ ಮೈನಸ್ ಬರುತ್ತೆ ನಿಮಗೆ. ಓಕೆ, ಆಮೇಲೆ ನಾರ್ಮಲ್ ಆಗಿ ಇವಾಗ ಏನ್ ಡಿಫ್ರೆನ್ಶಿಯೇಟ್ ಮಾಡಿರ್ತೀವಿ, ಇವಾಗ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಏನು ಡಿಫ್ರೆನ್ಸಿಯೇಷನ್, ಸೀಕೆಂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್, ಇದ್ರ ಇಂಟಿಗ್ರೇಷನ್ ಸೀಕೆಂಟ್ ಎಕ್ಸ್. ಕೊಸಿಕೆಂಟ್ ಎಕ್ಸ್ ಏನು ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್, ಸೊ ಅದಕ್ಕೆ ಉಲ್ಟಾ ಇದು ಮೈನಸ್ ಕೊಸಿಕೆಂಟ್ ಎಕ್ಸ್. ಟ್ಯಾನ್ ಎಕ್ಸ್ ಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್. ಹೇಳೋದಲ್ಲ ಎಲ್ಲ ಉಲ್ಟಂ ಪಲ್ಟಾ ಇಲ್ಲಿ. ಆಮೇಲೆ ಕಾಟ್ ಎಕ್ಸ್ ಗೆ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಇದನ್ನ ಉಲ್ಟಾ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಟು ಕಾಟ್ ಎಕ್ಸ್. ಬಟ್ ಕೊಸಿಕೆಂಟ್ ಎಕ್ಸ್ ಬಂದಾಗ ಲಾಗ್ ಬರೀಬೇಕು, ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಸೇಮ್ ಅದೇ ಬರುತ್ತೆ. ಸೊ ಇದು ಟ್ರಿಗ್ನೋಮೆಟ್ರಿ ಇದಾಯ್ತು. ನೆಕ್ಸ್ಟ್ ಸೈನ್ ಇನ್ವರ್ಸ್ ಎಕ್ಸ್. ಸೈನ್ ಇನ್ವರ್ಸ್ ಎಕ್ಸ್ ಗೆ 1/√(1 - x²) ಡಿಫ್ರೆನ್ಸಿಯೇಷನ್. ಸೊ 1/√(1 - x² ಬಂದು ಇಂಟಿಗ್ರೇಷನ್ ಬಂದು ಸೈನ್ ಇನ್ವರ್ಸ್ ಎಕ್ಸ್ ಬರುತ್ತೆ. 1/1 + x² ಬಂದು ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತೆ. 1/x² - 1 ಬಂದು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಇದು ಕೇಳಲ್ಲ ನಿಮಗೆ ಜಾಸ್ತಿ, ಮ್ಯಾಕ್ಸಿಮಮ್ ಇದನ್ನ ಕೇಳ್ತಾನೆ. ಸೊ e⁻⁻x ಅಂದ್ರೆ ಮೈನಸ್ ಇಂಟು e⁻⁻x ಬರುತ್ತೆ. ax + b ಅಂದ್ರೆ e⁻ax + b / a. ಜ್ಞಾಪಕ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ಮೆಥಡ್ ಅಪ್ಲೈ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಇಷ್ಟು ಫಾರ್ಮುಲಾಸ್ ರಫ್ಲಿ ಒಂದು 25-26 ಫಾರ್ಮುಲಾಸ್ ಹೇಳಿದ್ನಲ್ಲ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಎರಡು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಒಂಚೂರು ಪ್ರಾಕ್ಟೀಸ್ ಮಾಡ್ಬೇಕು ಇದನ್ನ. ಆದಷ್ಟು ಹೇಳಿದ್ನಲ್ಲ, ಇದು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಹೋಗಿದ ತಕ್ಷಣ ಒಂಚೂರು ಕ್ಲಾಸ್ ಟೈಮ್ ಇರುತ್ತೆ ಅಲ್ಲಿ ಡಂಪ್ ಮಾಡ್ಬಿಡಿ, ನಿಮಗೆ ರಿಸ್ಕ್ ಫ್ರೀ ಆಗುತ್ತೆ. ಸರ್ ರೂಟ್ ಎಕ್ಸ್ ಒಂದ್ಸಲ ಹೇಳ್ಕೊಡಿ ಸರ್, ಬೇರೆ ವ್ಯಾಲ್ಯೂ ತಗೊಂಡು. ಏನ್ ಬೇರೆ ವ್ಯಾಲ್ಯೂ? 10th one ಹಾ, ಫಾರ್ಮುಲಾ. ಅದು ಫಾರ್ಮುಲಾ ಡಿರೈವೇಶನ್ ಕಣೋ, ಬೇರೆ ವ್ಯಾಲ್ಯೂ ತಗೊಂಡೇನದು. ಇದು ಫಾರ್ಮುಲಾ ಡಿರೈವೇಟ್ ಮಾಡಿರೋದು ಇದನ್ನ. ಇದು ಇದೆಯಲ್ಲಪ್ಪ, ಇದು ಡಿರೈವೇಶನ್, ಇದು ಫಾರ್ಮುಲಾನ ಡಿರೈವೇಟ್ ಮಾಡಿರೋದು. ರೂಟ್ ಎಕ್ಸ್ ಗೆ 1/2 ಹಾಕೊಂಡು ಮಾಡಿದ್ರೆ ಈ ತರ ಬರುತ್ತೆ. ಇದು ಹೆಂಗ್ ಬಂತು ಅಂದ್ರೆ ಹೇಳಿದ್ ನಾನು, ಇದನ್ನ x⁴n ಫಾರ್ಮುಲಾ ಹಾಕೊಂಡು ಮಾಡ್ಬೇಕು ಅಂತ. ಅರ್ಥ ಆಯ್ತಾ? ಇದಕ್ಕೆ ಇದು ವ್ಯಾಲ್ಯೂ ಅಲ್ಲ, ಇದು ರೂಟ್ ಎಕ್ಸ್ ಬಂದಾಗ ಇದಕ್ಕೆ ಜ್ಞಾಪನ ಹಾಕೊಂಡು ಅಪ್ಲೈ ಮಾಡ್ಬೇಕು. ಇದು ಗೊತ್ತಾಗ್ಲಿಲ್ವಾ ಇದನ್ನ ಮಾಡ್ಬೇಕು, ಮತ್ತೆ ಲೆಂತಿ ಆಗುತ್ತೆ, ಅದಕ್ಕೆ ಜ್ಞಾಪನ ಹಾಕೊಬೇಕು ಅಂತ ಹೇಳ್ತಾ ಇರೋದು. ಕ್ಲಿಯರ್? ನೀನ ಇದನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನ ಲೆಂತಿ ಆಗುತ್ತೆ. ಸೊ ಜ್ಞಾಪನ ಹಾಕೊಳ್ಳಿ ರಫ್ ಆಗಿದೆ. ಇದು ಇಂಥವ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು. ರೂಟ್ ಎಕ್ಸ್ ಬಂದಾಗ 2/3 x⁻³ ನೋಡಿ, ಇಲ್ಲಿ 1/2 ಫಾರ್ಮುಲಾ ಹಾಕಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ, x⁻1/2 + 1 3/2 ಬಂತ ಇಲ್ಲಿ. ಇಲ್ಲಿ ಎಷ್ಟಂತು 1/2 + 1 3/2. ಇದನ್ನ ಉಲ್ಟಾ ಮಾಡಿದ್ರೆ 2/3 ಬರುತ್ತೆ, ಅಷ್ಟೇ ಬಂದಿರೋದಲ್ಲಿ. ಕ್ಲಿಯರ್? ಎಸ್ ಸರ್. ಎಸ್ ಸರ್, ಕಾಣಿಸ್ತಿದೆ. ಸೊ ನಿಮಗೆ ನಾರ್ಮಲ್ ಮೆಥಡ್ ಆಫ್ ಇಂಟಿಗ್ರೇಷನ್ ಬಂದಾಗ, ನಾರ್ಮಲ್ ಪ್ಲಸ್ ಮೈನಸ್ ಬರುತ್ತೆ, ಸಪರೇಟ್ ಮಾಡಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ, ಏನಿಲ್ಲ. ಅದು ಬಿಟ್ಟರೆ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಬಂದ್ರೆ ನಿಮಗೆ 2 ಮೆಥಡ್ ಬರುತ್ತೆ. ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್, ಇನ್ನೊಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಫೈಂಡ್ ಇಟ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಏನು ಅಂತಂದ್ರೆ ನೋಡಿ, ಇಲ್ಲಿ 2 ಫಂಕ್ಷನ್ ಕೊಟ್ಟಾಗ, ಇಲ್ಲಿ ಈ ತರ 2 ಫಂಕ್ಷನ್ ಕೊಟ್ಟಾಗ 2x ಬರುತ್ತೆ. ಎಲ್ಲಿ ಪ್ರಾಡಕ್ಟ್ 2x ಬರುತ್ತೋ 2 ಮೆಥಡ್ ಯಾವ್ದಾರ ಒಂದು ಮೆಥಡ್ ಆಗಿರುತ್ತೆ. ಒಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಇಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್. ನೀವು ಫಸ್ಟ್ ನೋಡ್ಬೇಕಾಗಿರೋದು ಯಾವ ಸರ್ ಅಂತಂದ್ರೆ, ನಾವು ಫಸ್ಟ್ ನೋಡ್ಬೇಕಾಗಿರೋದು ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದ್ರೆ ಒಂದು ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಫಂಕ್ಷನ್ ಬರುತ್ತಾ ಚೆಕ್ ಮಾಡ್ಕೊಬೇಕು. ಇದನ್ನ ಮಾಡಿದ್ರೆ ಇದನ್ನ ಬರುತ್ತಾ, ಇದನ್ನ ಮಾಡಿದ್ರೆ ಇದನ್ನ ಬರುತ್ತಾ. ಫಾರ್ ಎಕ್ಸಾಂಪಲ್ ಇದನ್ನ 1 ಅನ್ಕೊಳ್ಳಿ, ಇದನ್ನ 2 ಅನ್ಕೊಳ್ಳಿ. ಫಂಕ್ಷನ್ 1 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಫಂಕ್ಷನ್ ಬರುತ್ತಾ, ಸೆಕೆಂಡ್ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಬರುತ್ತಾ, ಇದು ಇನ್ಕ್ಲೂಡ್ ಮಾಡ್ಕೊಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ x² ಮಾಡಿದ್ರೆ 2x ಬರುತ್ತೆ. ಸೊ ಇದನ್ನ ಡೈರೆಕ್ಟ್ಲಿ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಅದೇ ಇಲ್ಲಿ, ಇಫ್ ಒನ್ ಫಂಕ್ಷನ್ ಇಸ್ ಅ ಡೆರಿವೇಟಿವ್ ಆಫ್ ಅನದರ್ ಫಂಕ್ಷನ್ ದೆನ್ ಯು ಕ್ಯಾನ್ ಗೋ ಫಾರ್ ಲೈಕ್ ದಿಸ್. ನೋಡಿ ಇಲ್ಲಿ, ನೋಡಿ ಇಲ್ಲಿ tan inverse of divided by 1 + x² ಅಂತಂದ್ರೆ ನೋಡಿ, ಇದನ್ನ ಕೇಳಿದ್ರಲ್ಲಿ ಸರ್ ಇದರಲ್ಲಿ ಇಂಟಿಗ್ರೇಷನ್ ಅಲ್ಲಿ ಈ ತರ ಬಂದ್ರೆ ಹೆಂಗ್ ಸರ್ ಮಾಡೋದು ಅಂತ. ಸೊ ಇಂಟಿಗ್ರೇಷನ್ ಅಲ್ಲಿ ನೋ ಕ್ವಶನ್ ಆಫ್ ಕೋಶಿಯಂಟ್ ರೂಲ್. ಕೋಶಿಯಂಟ್ ರೂಲ್ ಇಲ್ಲ ಇಂಟಿಗ್ರೇಷನ್ ಅಲ್ಲಿ, ಕೋಶಿಯಂಟ್ ರೂಲ್ ಬರಲ್ಲ ಇಲ್ಲಿ. ಓನ್ಲಿ ಥಿಂಗ್ ಇಸ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ ನಮ್ಗೆ. ಈ ತರ ಕೊಟ್ಟ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ, ಇಲ್ಲ ಅಂತಂದ್ರೆ ಸಿಂಪಲ್ ಸಿಂಪ್ಲಿಫಿಕೇಶನ್ ಇರುತ್ತೆ. ಇದನ್ನ ಹೇಳಿದ ಇಂಟಿಗ್ರೇಷನ್ ಅಂದ್ರೆ ಸಿಂಪ್ಲಿಫಿಕೇಶನ್ ಅಂಡ್ ಅಪ್ಲಿಕೇಶನ್ ಅಷ್ಟೇ.
ಸೊ ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನು 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಈ ತರ ನೋಡಿ, ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಅವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಬಹುದು. ಇದನ್ನ ಹೇಳ್ತಾ ಇರೋದು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಎನಿ ಡೌಟ್ಸ್? ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ಇಂಟಿಗ್ರೇಷನ್ ಅಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾನೆ ಅಂತಂದ್ರೆ, ಪ್ರಾಡಕ್ಟ್ ಅಂದ್ರೆ 2 ಎಕ್ಸ್ ಕೊಡ್ತಾನೆ ನೋಡಿ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಕೊಟ್ಟಿದ್ದಾನೆ ಅಂದ್ರೆ ಫಸ್ಟ್ ಲುಕ್ ಫಾರ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಫಸ್ಟ್ ನೋಡಿ, ಒಂದು ಫಂಕ್ಷನ್ ಡಿರೈವೇಟ್ ಮಾಡಿದ್ರೆ ಒಂದು ಬರುತ್ತಾ ಚೆಕ್ ಮಾಡಿ. ಅದು ಬರ್ಲಿಲ್ಲ ಅಂದಾಗ ಶುಡ್ ಗೋ ಫಾರ್ ದ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಈ ತರ ಬರುತ್ತೆ. ಅಲ್ಲಿ ನೀವು ಐಲೇಟ್ ಫಂಕ್ಷನ್ ನ ಯೂಸ್ ಮಾಡಬೇಕು. ಐಲೇಟ್ ಅಂತಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಲಾಗರಿಥಮಿಕ್, ಆಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್, ಎಕ್ಸ್ಪೋನೆನ್ಷಿಯಲ್. ಸೊ ಐಲೇಟ್ ಅಂತ ಯೂಸ್ ಮಾಡ್ತೀವಿ. ಐಲೇಟ್ ಇದು 1, ಇದು 2, ಇದು 3, ಇದು 4, ಇದು 5, ಇದೇ ಆರ್ಡರ್ ಇರ್ಬೇಕು ನಮ್ಗೆ ಇಲ್ಲಿ. ಸೊ ಇದೇನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತಂದ್ರೆ ಏನಂತಂದ್ರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಹೋಲ್ ಇಂಟಿಗ್ರೇಷನ್ ಬರುತ್ತೆ ನಿಮಗೆ. ಇದು ಫಾರ್ಮುಲಾ. ಅಂದ್ರೆ ಇಂಟಿಗ್ರೇಷನ್ ಆಫ್ ಯು ಇಸ್ ಈಕ್ವಲ್ ಟು ಯು ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಡಿ ಎಕ್ಸ್ ಹೋಲ್ ಡಿ ಎಕ್ಸ್. ಕ್ಲಿಯರ್? ಸೊ ಇದೇನು ಹೈಲೈಟ್ ಫಾರ್ಮುಲಾ ಅಂತಂದ್ರೆ, ಇವಾಗ ಯಾವ್ದಾನ 2 ಫಂಕ್ಷನ್ ತಗೊಂಡಾಗ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಎಕ್ಸ್ ಸೈನ್ ಎಕ್ಸ್ ತಗೊಂತೀನಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್ ನೋಡ್ತಾನೆ ಗೊತ್ತಾಗುತ್ತೆ ನೋಡಿ, ಎಕ್ಸ್ ಇದೆ ಸೈನ್ ಎಕ್ಸ್ ಇದೆ. ಸೊ ಪ್ರಾಡಕ್ಟ್ ಬಂತು ಇಲ್ಲಿ. ಪ್ರಾಡಕ್ಟ್ ಬಂದ್ರೆ ಫಸ್ಟ್ ನೋಡಿ ಯಾವ್ದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗುತ್ತಾ ಇದಕ್ಕೆ? ಎಕ್ಸ್ ಇದೆ ಸೈನ್ ಎಕ್ಸ್ ಇದೆ, ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ನೋಡಿ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗುತ್ತಾ? No, sir. ಆಗಲ್ಲ. ಸೊ ಯಾವಾಗ ಇದು ಆಗಲ್ಲೋ ಶುಡ್ ಗೋ ಫಾರ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಬಂದಾಗ ಶುಡ್ ಗೋ ಫಾರ್ ಫಸ್ಟ್ ಹೈಲೈಟ್ ಫಾರ್ಮುಲಾ. ಅಂದ್ರೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಡಿಫೈನ್ ಮಾಡ್ಕೊಬೇಕು. ಅಂದ್ರೆ ಯು ಯಾವುದು ವಿ ಯಾವ್ದನ್ನು ಡಿಫೈನ್ ಮಾಡ್ಕೊಬೇಕು. ಅವಾಗೆ ನಿಮ್ಗೆ ಇಂಟಿಗ್ರೇಷನ್ ಈಸಿ ಆಗೋದು. ಇದು ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಮಾಡ್ಕೊಬೇಕು, ಸಿಂಪಲ್ ಇರೋದು ವ್ಯಾಲ್ಯೂ ಮಾಡ್ಕೊಬೇಕು, ಇಲ್ಲಾಂದ್ರೆ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯು ಬಂದು ಇಲ್ಲಿ ಏನಾಗುತ್ತೆ, ಫಸ್ಟ್ ಆಲ್ಜಿಬ್ರಾಯಿಕ್ ಬರಬೇಕು ನೋಡಿ, ಫಸ್ಟ್ ಆಲ್ಜಿಬ್ರಾಯಿಕ್ ಬರಬೇಕು, ಆಮೇಲೆ ಟ್ರಿಗ್ನೋಮೆಟ್ರಿಕ್ ಬರಬೇಕು. ಸೇಮ್ ಆರ್ಡರ್ ಅಲ್ಲೇ ಇದೆಯಾ? ಫಸ್ಟ್ ಆಲ್ಜಿಬ್ರಾಯಿಕ್ ಇದೆಯಾ, ಆಮೇಲೆ ಇದು ಸೈನ್ ಇದೆಯಾ? ಸೇಮ್ ಆರ್ಡರ್ ಇದೆ ನಿಮಗೆ. ಓಕೆ, ಸೇಮ್ ಆರ್ಡರ್ ಇದೆ. ಸೊ ಸೇಮ್ ಆರ್ಡರ್ ಯೂಸ್ ಮಾಡ್ಕೊಬಹುದು. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅಂದ್ರೆ ಯಾವ್ದು ಬರುತ್ತೆ? ಎಲ್ಲ ಇನ್ವರ್ಸ್ ಬರುತ್ತೆ. ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಇವೆಲ್ಲ ಅದು ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್ ಈ ತರ ಬರುತ್ತೆ. ಲಾಗರಿಥಮಿಕ್ ಅಂದ್ರೆ ಲಾಗ್ ಎಕ್ಸ್ ಬರುತ್ತೆ. ಓಕೆ, ಆಲ್ಜಿಬ್ರಾಯಿಕ್ ಅಂದ್ರೆ ಸೇಮ್ ಎಕ್ಸ್, ಆಮೇಲೆ ಎಕ್ಸ್ ಸ್ಕ್ವೇರ್ 2x ಈ ತರ ಬರುತ್ತೆ. ಇದು ಟ್ರಿಗ್ನೋಮೆಟ್ರಿಕ್ ಅಂದ್ರೆ ಸೈನ್ ಎಕ್ಸ್, ಕಾಸ್ ಎಕ್ಸ್, ಸೊ ಆನ್ ಟು ಹಂಗ್ ಬರುತ್ತೆ. ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರುತ್ತೆ. ಎಕ್ಸ್ಪೋನೆನ್ಷಿಯಲ್ ಅಂದ್ರೆ e ಟು ದ ಪವರ್ ಆಫ್ x ಬರುತ್ತೆ. ಸೊ ಇಷ್ಟು ಫಾರ್ಮ್ಯಾಟ್ಸ್ ಬರೋದು ನಿಮಗೆ. ಓಕೆ, ಎನಿ ಡೌಟ್ಸ್? ಇದು ಅರ್ಥ ಆಯ್ತಾ? ಇವಾಗ ಇಂಟಿಗ್ರೇಷನ್ ಪಾರ್ಟ್ಸ್ ಅರ್ಥ ಆಯ್ತಾ? ನಿಮಗೆ ಎರಡು ಮತ್ತೆ ಅರ್ಥ ಆಯ್ತಾ? ಎನಿ ಡೌಟ್ಸ್ ಇನ್ ದಿಸ್ ಒನ್? ಇಲ್ಲಿ ಐಡೆಂಟಿಫೈ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ತುಂಬಾ ಈಸಿ. 1 ಮಾರ್ಕ್ ಆರಾಮಾಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಕಂಪಲ್ಸರಿ. ಐದರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಇರುತ್ತೆ, ಇಲ್ಲ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇರುತ್ತೆ. ಸೇಮ್ ಇದು ಡೆಫಿನೆಟ್ ಇಂಟಿಗ್ರಲ್ಸ್ಗೂ ಅಪ್ಲೈ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ಅಲ್ಲಿ ಲಿಮಿಟ್ಸ್ ಬರುತ್ತೆ, ಲಿಮಿಟ್ಸ್ ಬರಲ್ಲ. ಓವರ್ ಆಲ್ ಓಕೆನಾ? Yes, sir. ನೋಡಿ, ಇದು ಡೆಫಿನೆಟ್ ಇಂಟಿಗ್ರಲ್ಸ್ ಹೇಳಿದ್ನಲ್ಲ, ಒಂದು ವ್ಯಾಲ್ಯೂ ಕೊಡ್ತಾನೆ, ಇಂಟಿಗ್ರೇಟ್ ಮಾಡಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೇಮ್ ಡಿಫ್ರೆನ್ಶಿಯೇಟ್ ಮಾಡಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಎಕ್ಸ್ ಗೆ ಇವೆರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕ್ವಶನ್ ಮಾಡೋಣ, ಅರ್ಥ ಆಗುತ್ತೆ ನಿಮಗೆ. ಓಕೆ, ಅದು ಬಿಟ್ರೆ ಅಪ್ಲಿಕೇಶನ್ ಬರೋದು. ಅಪ್ಲಿಕೇಶನ್ ನಿಮಗೆ ಎರಡೇ ಬರೋದು. ಒಂದ್ ಇಸ್ ದ ಏರಿಯಾ, ಇನ್ನೊಂದು ಇಸ್ ದ ವಾಲ್ಯೂಮ್. ನೋಡಿ, ಒಂದು ಏರಿಯಾ, ಒಂದು ವಾಲ್ಯೂಮ್. ಸೊ ದಿಸ್ ಇಸ್ ಏರಿಯಾ, ಇದು ಬಂದು ಏರಿಯಾ, ಇದು ಬಂದು ವಾಲ್ಯೂಮ್. ಓಕೆ, ಇದು ಬಂದು ವಾಲ್ಯೂಮ್. ಇದು ಸೊ ಏರಿಯಾ ಅಂತಂದ್ರೆ ಏರಿಯಾ ಬಂದು ಎಕ್ಸ್ ಆಕ್ಸಿಸ್ ಮೇಲೆ ಬರ್ಬೋದು ಅಥವಾ ವೈ ಆಕ್ಸಿಸ್ ಮೇಲೆ ಬರ್ಬೋದು. ಎಕ್ಸ್ ಆಕ್ಸಿಸ್ ಮೇಲೆ ಬಂದಾಗ ಎ ಇಸ್ಕೊಲ್ ಟು ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ ಬರುತ್ತೆ ಇಲ್ಲಿ. ಯಾಕಂದ್ರೆ ನೋನ್ ಏರಿಯಾ, ಇದು ಏರಿಯಾ ಎಷ್ಟೇ ಇರೋದನ್ನ ಗೊತ್ತಿರುತ್ತೆ, ಕಂಡುಹಿಡಿಬೇಕು. ಸೊ ವೈ ಡಿ ಎಕ್ಸ್ ಕೊಡ್ತಾರೆ ಅಂದ್ರೆ ವೈ ಕೊಟ್ಟಿದ್ರೆ ವೈ ಇನ್ಸ್ಟಾಲ್ ಮಾಡಿ, ಅವಾಗ ವೈ ಡಿ ಎಕ್ಸ್ ಬರುತ್ತೆ. ಇಲ್ಲ ಎಕ್ಸ್ ಕೊಟ್ಟಿದ್ರೆ ಎಕ್ಸ್ ಇನ್ಸ್ಟಾಲ್ ಮಾಡಿ, ಇಂಟಿಗ್ರೇಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಬರುತ್ತೆ ನಿಮಗೆ. ಅದು ಏರಿಯಾ. ಏರಿಯಾ ಬಂದು ಸ್ಕ್ವೇರ್ ಯೂನಿಟ್ಸ್ ಅಲ್ಲಿ ಬರುತ್ತೆ. ಸಿಮಿಲರ್ಲಿ ವಾಲ್ಯೂಮ್ ಬಂದಾಗ ಇಲ್ಲ ಕೋನ್ ಬರುತ್ತೆ, ಸಿಲಿಂಡರ್ ಬರುತ್ತೆ. ಇಲ್ಲಿ ಹೆಂಗ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಕೋನ್ ಬಂದ್ರೆ ಏನೂ ಇಲ್ಲ, ಅವ್ನು ವೈ ಕೊಟ್ಟಿದ್ರೆ ಪೈ ಇಂಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ವೈ ಸ್ಕ್ವೇರ್ ಡಿ ಎಕ್ಸ್ ಆಗುತ್ತೆ. ಸಿಲಿಂಡರ್ ಬಂದಾಗ ಎಕ್ಸ್ ಬರುತ್ತೆ. ಓಕೆ, ಅವಾಗ ಏನಾಗುತ್ತೆ, ಪೈ ಇಂಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇವೆಲ್ಲ ವಾಲ್ಯೂಮ್ ಸಿಲಿಂಡರ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮಗೆ ಈಕ್ವೇಷನ್ ಅಲ್ಲಿ ಎಕ್ಸ್ ಕೊಟ್ಟಿದ್ನಾ ಎಕ್ಸ್ ಸ್ಕ್ವೇರ್ ಹಾಕೊಳ್ಳಿ, ವೈ ಕೊಟ್ಟಿದ್ನಾ ವೈ ಸ್ಕ್ವೇರ್ ಹಾಕೊಳ್ಳಿ. ಸೊ ಇದಕ್ಕೆ ಕ್ಯೂಬಿಕ್ ಯೂನಿಟ್ಸ್ ಬರುತ್ತೆ, ವಾಲ್ಯೂಮ್ ಯೂನಿಟ್ ಬಂದು ಕ್ಯೂಬಿಕ್ ಯೂನಿಟ್ಸ್ ಬರುತ್ತೆ. ಓಕೆ, ಸೊ ಏರಿಯಾಗೆ ಎ ಬರುತ್ತೆ, ಇಂಟಿಗ್ರೇಷನ್ ಆಫ್ ಎ ಟು ಬಿ ವೈ ಡಿ ಎಕ್ಸ್. ವಾಲ್ಯೂಮ್ಗೆ ವಿ ಇಸ್ಕೊಲ್ ಟು ಪೈ ಇಂಟು ಇಂಟಿಗ್ರೇಷನ್ ಆಫ್ ವೈ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ಸೊ ವೈ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ಓಕೆ, ಇವೆರಡರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ, ಐದರ್ ಏರಿಯಾ ಕೇಳ್ತಾನೆ ಇಲ್ಲ ವಾಲ್ಯೂಮ್ ಕೇಳ್ತಾನೆ. ಕ್ಲಿಯರ್? ಎನಿ ಡೌಟ್ಸ್? ಇಷ್ಟು ಏನೋ ಡೌಟ್ಸ್ ಕ್ಲಿಯರ್ ಆಯ್ತಾ? ಒಂದು ಓವರ್ ಆಲ್ ಐಡಿಯಾ ಬಂತಾ?
ಸ್ಟ್ಯಾಂಡರ್ಡ್ ಮೆಥಡ್ಸ್, ಕಾನ್ಸೆಪ್ಟ್ ಆಫ್ ಡಿಫರೆಂಟ್ ಇಂಟಿಗ್ರಲ್ಸ್. ಸೊ ಇವಾಗ ವಿಲ್ ಸಿ ದ ಪ್ರಾಬ್ಲಮ್ಸ್. ಸೊ ನೋಡಿ ಇಲ್ಲಿ ಇದು 2023 ಕ್ವಶನ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಸಾಲ್ವ್ ಮಾಡೋಣ. ಸೊ ಏನ್ ಕೇಳಿದಾನೆ ಇಲ್ಲಿ, ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ tan x ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇದೆ. ನೋಡ್ತಾನೆ ಏನೋ ಶುದ್ಧ ಇದ್ದಂಗಿರುತ್ತೆ, ಮೊನ್ನೆ ಏನಿರಲ್ಲ ಅಲ್ಲಿ. ಏನ್ ಕೇಳಿದೆ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ tan x ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಈ ತರ ಒಂದು ಸಿಂಪಲ್ ಪ್ರಾಬ್ಲಮ್ ಒಂದೇ ಒಂದು ಕೇಳ್ತಾನೆ ನೋಡಿ. ಈ ತರ ಬಂದಾಗ ಸಪರೇಟ್ ಬರ್ಕೊಂಬಿಡಿ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ tan x dx ಪ್ಲಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ dx. ಅಂದ್ರೆ ಪ್ಲಸ್ ಮೈನಸ್ ಇದ್ದಾಗ ಸಪರೇಟ್ ಬರ್ಕೊಬಹುದು. ಸೊ ಇದ್ರದ್ದು ಇಂಟಿಗ್ರೇಷನ್ ಏನು, ಸೀಕೆಂಟ್ ಎಕ್ಸ್, ಇದ್ರ ಇಂಟಿಗ್ರೇಷನ್ ಏನು tan x. ನೋಡಿ ಇಲ್ಲಿ ಸೀಕೆಂಟ್ ಎಕ್ಸ್ tan x ಇಂಟಿಗ್ರೇಷನ್ ಏನು, ಸೀಕೆಂಟ್ ಎಕ್ಸ್ tan x ಇಂಟಿಗ್ರೇಷನ್ ಏನು, ಸೀಕೆಂಟ್ ಎಕ್ಸ್. ಇದಕ್ಕೆ ಫಾರ್ಮುಲಾಸ್ ಬೇಕು ಅಂತ ಹೇಳಿದ್ ನಾನು. ಆಮೇಲೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಏನು, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬಂದು tan x. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಇನ್ನೇನು ಇಲ್ಲ, ಏನು ಮಾಡಂಗಿಲ್ಲ, ಎರಡೇ ಲೈನ್ ಆನ್ಸರ್ ಇದು. ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ tan x ಏನು, ಸೀಕೆಂಟ್ ಎಕ್ಸ್ ಬರುತ್ತೆ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಏನು, tan x ಬರುತ್ತೆ. ಓಕೆ, ಸೊ ಆನ್ಸರ್ ಈ ಸೀಕೆಂಟ್ ಎಕ್ಸ್ ಪ್ಲಸ್ tan x ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಟು ಸಿ ಬರುತ್ತೆ. ಇಷ್ಟು ಸಿಂಪಲ್ ಆಗಿರುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ, ಅಂದ್ರೆ ಜಾಸ್ತಿ ಕಾಂಪ್ಲೆಕ್ಸ್ ಇರಲ್ಲ. ಸುಮ್ಮನೆ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಡಿವೈಡ್ ಮಾಡಿ ಅಥವಾ ಸಿಂಪಲ್ ಸಿಂಪ್ಲಿಫಿಕೇಶನ್ ಮಾಡಿ ಮಾಡೋ ಅಂತದ್ದು. ಓಕೆ, ಬ್ರಾಕೆಟ್ ಕನ್ಫ್ಯೂಸ್ ಆಗ್ಲಿಕ್ಕೆ ಹಾಕಿದಾನೆ. ಕನ್ಫ್ಯೂಸ್ ಆಗ್ತಾ ಇದೆಯಾ? ಬ್ರಾಕೆಟ್ ಹಾಕಿದಾನೆ ಸರ್ ಅಲ್ಲಿ ಕ್ವಶನ್. ಅದಕ್ಕೆ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಬ್ರಾಕೆಟ್ ಹಾಕಿದ್ರೆ ಮಿಡ್ಲ್ ಪ್ಲಸ್ ಇದೆಯಲ್ಲಪ್ಪ, ಇಲ್ಲಿ ಪ್ಲಸ್ ಇದ್ದಾಗ ಏನ್ ಮಾಡ್ಕೊಳ್ಳಿ, ಬ್ರಾಕೆಟ್ ತೆಗೆದ್ರೆ ಹಿಂಗೆ ಇದು ಎರಡು ಒಂದೇನಾ, ಸೀಕೆಂಟ್ ಎಕ್ಸ್ ಪ್ಲಸ್ ಲೈ ಏನ್ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ. dx ಗೆ ಬ್ರಾಕೆಟ್ ಹಾಕಿದೆ, dx ನ ಡಿವೈಡ್ ಮಾಡಿ ಎರಡಕ್ಕೂ ಸಪರೇಟ್ ಆಗಿ ಬರ್ಕೊ, ಮುಗೀತಲ್ವಾ. ಇಲ್ಲಿ dx ಬರ್ಲೇಬೇಕು, ಅದಕ್ಕೆ ಬ್ರಾಕೆಟ್ ಹಾಕಿದಾರೆ ಅಷ್ಟೇ. ಈ ತರ ಸಿಂಪಲ್ ಇರುತ್ತಪ್ಪ, ಒಂದ್ ಸ್ಟ್ರೈಟ್ ಇರುತ್ತೆ. ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ನೋಡಿ ಇಲ್ಲಿ, ಇವಾಗ ನೋಡಿ ಇಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ 2x ಇದೆ ಅಲ್ವಾ. ನೋಡಿ ಇಲ್ಲಿ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x ಹೋಲ್ ಟು ದ ಪವರ್ ಆಫ್ 10. ನೋಡಿ ಏನೇನೋ ಕೊಟ್ಬಿಟ್ಟವನೆ, 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 dx ಇದೆ. ಈ dx ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ನೋಡ್ತಾನೆ ಗೊತ್ತಾಗುತ್ತೆ ಪ್ರಾಡಕ್ಟ್ ಇದೆ, ಎರಡು ವ್ಯಾಲ್ಯೂ ಫಂಕ್ಷನ್ ಇದೆ, ಇಲ್ಲೊಂದು ಫಂಕ್ಷನ್ ಇದೆ, ಇಲ್ಲೊಂದು ಫಂಕ್ಷನ್ ಇದೆ. ಫಸ್ಟ್ ನೋಡ್ಬೇಕಾದ್ರೆ ಅದು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್, ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತಾ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತಾ. ಯಾವಾಗಲೂ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಪವರ್ಸ್ ರಿಡ್ಯೂಸ್ ಆಗುತ್ತೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ಇರೋದು 2x ಆಗುತ್ತೆ, ಎಕ್ಸ್ ಕ್ಯೂಬ್ ಇರೋದು 3x ಸ್ಕ್ವೇರ್ ಆಗುತ್ತೆ. ಅಂದ್ರೆ ರಿಡ್ಯೂಸ್ ಆಗುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದಾಗ. ನೋಡಿ ಇಲ್ಲಿ ಒಂದ್ ಕಡೆ ಜಾಸ್ತಿ ಇದೆ, ಒಂದ್ ಕಡೆ ಕಡಿಮೆ ಇದೆ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದಾ, ಲೆಟ್ t ಈಸ್ಕ್ವಲ್ ಟು ಅಲ್ಲ ಲೆಟ್ 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 2x ಇಸ್ಕ್ವಲ್ ಟು t ಅಂತ ತಗೊಬೋದಾ. ಇದನ್ನ t ಅಂತ ತಗೊಂಡ್ರೆ ಇದು ಡಿಫ್ರೆನ್ಶಿಯೇಟ್ ಮಾಡಿ 2 ಇಂಟು 3x ಸ್ಕ್ವೇರ್ ಪ್ಲಸ್ 3 ಇಂಟು 2x ಪ್ಲಸ್ 2 ಇಂಟು 1 ಇಸ್ಕ್ವಲ್ ಟು dt ಬೈ dx. ಸೊ 3 ಇಂಟು 2 6x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 2 ಇಸ್ಕ್ವಲ್ ಟು dt ಬೈ dx. ನಂಗೆ ಇದು ಬರ್ಬೇಕಿಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಎಕ್ಸ್ 2 ಕಾಮನ್ ಬಂತು, 2 ಕಾಮನ್ ತೆಗೀರಿ. 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇಸ್ಕ್ವಲ್ ಟು dt ಬೈ dx. ಓಕೆ, ನೋಡಿ ಇಲ್ಲಿ ಸೇಮ್ ಬಂದ ಇದು. ಸೊ ದಿಸ್ ಇಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಒಂದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನೋ ಬಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಇವಾಗ ಇದನ್ನ ಇಲ್ಲಿ ಕಳಿಸಿ, ಇದನ್ನ ಇಲ್ಲಿ ಕಳಿಸಿ, ಅಂದ್ರೆ ನನಗೆ ಬೇಕಾಗಿರೋದು ಇದು ಬೇಕು, 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. ಈ dx ಇಲ್ಲಿ ಕಳಿಸಿ, ಇಸ್ಕ್ವಲ್ ಟು 2 ನ ಇಲ್ಲಿ ಕಳಿಸಿ, dt ಬೈ 2 ಆಗುತ್ತೆ. ಸೊ ಏನಾಗುತ್ತೆ, ಇಷ್ಟು ಏನಾಗುತ್ತೆ ನಮಗೆ, ದಿಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇದಿಷ್ಟು t ಆಗುತ್ತೆ ಟು ದ ಪವರ್ ಆಫ್ 10. ಇದಿಷ್ಟು ಏನಾಗುತ್ತೆ, dt ಬೈ 2 ಆಗುತ್ತೆ. ದಟ್ ಇಸ್ ಕಾಲ್ಡ್ ನಥಿಂಗ್ ಬಟ್ 1/2 ಈಚೆ ತೆಗೀರಿ, t ಟು ದ ಪವರ್ ಆಫ್ 10 dt. ಓಕೆ, ಸೊ t ಟು ದ ಪವರ್ ಆಫ್ 10 ಏನು, 1/2 ಇಂಟು t ಟು ದ ಪವರ್ ಆಫ್ 11 ಡಿವೈಡ್ ಬೈ 11. ಕರೆಕ್ಟ್ ಸರ್. x ಟು ದ ಪವರ್ ಆಫ್ n ಏನು, x to the power of n plus 1 divided by n plus 1. So t to the power of 11 divided by 11. Okay. So 2 into 11 ಏನಾಗುತ್ತೆ, 1/22 ಆಗುತ್ತೆ. t ಏನು, 2x cube plus 3x square plus tx whole to the power of 11. So ಇಷ್ಟೇನಪ್ಪ ಆನ್ಸರ್. whole to the power of 11. ಹಾ, ಇಲ್ಲಿದೆ ನೋಡಿ. ಹಾ,
ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಕಷ್ಟ ಏನ್ರು? ಇಲ್ಲ ಸರ್ ಅದು ಹಂಗೆ Sir, options ನೋಡಿದ್ರೆ ಸರ್ ಗೊತ್ತಾಗುತ್ತೆ. ಇದು ಫೋರ್ತ್ ಸ್ಟೆಪ್ ಐತೆ ನೋಡಿ ಸರ್ ಈ ಕಡೆ. ಯಾವ್ದು? ಈ ಕಡೆನಾ? ಹಾ ಸರಿ ಈ ಕಡೆ ಈ ಕಡೆ ಹಾ. ಈ ಸೈಡ್. ಹಾ ಅದು 3x ಅಲ್ವಾ? ಯಾವ್ದಿದ? 3x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1. 2 ಕಾಮನ್ ತೆಗೆದಿನ್ ಕಣೋ. 2 3s are 6. ಹಾ ಸರ್. ಅಲ್ಲ ಒಂದ್ ನಿಮಿಷ. 3x ಸಾರಿ 3x. 2 3s are 6. ಸರಿ ಸರಿ 1/2 ಹೆಂಗ್ ಬಂತು ಅಂತ ಅರ್ಥ ಆಗಿಲ್ಲ. ಇಲ್ಲಿದೆಯಲ್ಲಪ್ಪ ಇಲ್ಲಿ ನನಗೆ ಇಲ್ಲಿ ಏನ್ ಬೇಕು ರಿಪ್ಲೇಸ್ ಮಾಡಕ್ಕೆ? ಇದು ಹೋಗ್ಬೇಕಲ್ವ ನಂಗೆ ಇದೇ ಬೇಕಾಗಿರೋದು. ಸೊ ಇದಕ್ಕೆ ಏನ್ ಮಾಡಿದ್ವಿ, ಹಿಂಗ್ ಇದೆಯಲ್ಲ ಇಲ್ಲಿ ಈ dx ನ ಇಲ್ಲಿ ಕಳ್ಸ್ಕೊಂಡೆ. ಅವಾಗ ಏನಾಗತ್ತೆ? ಇದು ಬರುತ್ತೆ. ನಂಗೆ 2 ಬೇಕಾಗಿಲ್ಲ. 2 ಇಲ್ಲ ನಂಗೆ ಅಲ್ಲಿ 2 ಇದೆಯಾ ಇಲ್ಲಿ? ಇಲ್ಲ ಸರ್. ಅದಕ್ಕೆ ಏನ್ ಮಾಡ್ತೀನಿ, ಕೆಳಗೆ ಕಳಿಸ್ತೀನಿ. ಓಕೆ ಅವಾಗ dt ಇರೋದನ್ನ dt/2 ಆಗುತ್ತೆ. 1/2 ಈಚೆ ತೆಗಿತೀನಿ. ಓಕೆ ಸರ್. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ತುಂಬಾ ಈಸಿ ಇದೆ. ಒಂದು ಕ್ವಶನ್ ಗ್ಯಾರಂಟಿ ಕೊಟ್ಬಿಟ್ರೆ ಆರಾಮ ಮಾಡ್ಬೋದು. ಓಕೆ ನೋಡಿ, ಇದು ನಾರ್ಮಲ್ ಒಂದು sir, ನಾರ್ಮಲ್. what if instead of taking 2 common, if we divide that equation by 2, ಬೋತ್ ಆರ್ ಸೇಮ್ ನೋ? then we will ಬೋತ್ ಆರ್ not ಸೇಮ್ get ನೋ ಮೇಡಮ್. ಲೇ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇದು ಬರುತ್ತೆ, ಇದು ಈ ಕಡೆ 2 ಬರುತ್ತೆ, ಅಷ್ಟೇ ತಾನೆ? ಅವಾಗ dx ಇಲ್ಲಿ ಬರುತ್ತೆ. dx ನ ಮೇಲ್ಗಡೆ ಕಳ್ಸು. ಮ್ಯಾಥ್ಸ್ ಅಲ್ಲಿ ಎನಿ ಯು ಕ್ಯಾನ್ ಡೂ ಮ್ಯಾನ್. ದ ಸೇಮ್ ಥಿಂಗ್ ಇಸ್ ಯು ಗೆಟ್ ದ ರಿಸಲ್ಟ್ಸ್. ಓಕೆ ಸೊ ನೋಡಿ ಇಲ್ಲಿ ಇದು ಕಾಮನ್. ಒಂದು ಕಾಮನ್ ಸಿಂಪಲ್ ಇರುತ್ತೆ, ಒಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಥವಾ ಸಬ್ಸ್ಟಿಟ್ಯೂಷನ್ ಮೇಲೆ, ಇನ್ನೊಂದು ಡಿಫರೆಂಟ್ ಇಂಟಿಗ್ರಲ್ಸ್ ಮೇಲೆ. ನೋಡಿ ಇದು ಬಂದು ಎಷ್ಟು ಸಿಂಪಲ್ ಆಗಿ ಕೇಳಿದಾನೆ, ನೋಡ್ತಾನೆ ಕಷ್ಟ ಗೊತ್ತಾಗುತ್ತೆ. ಇಂಟಿಗ್ರೇಷನ್ ಆಫ್ 0 to π/4 tan ಸ್ಕ್ವೇರ್ x dx. tan x ಗೆ ಡಿಫ್ರೆನ್ಸಿಯೇಷನ್ ಇದೆ, ಕರೆಕ್ಟಾ? tan x ಏನಿದೆ? tan x ಗೆ ಡಿಫ್ರೆನ್ಸಿಯೇಷನ್ ಇದೆ ಲಾಗ್ ಆಫ್ ಸೆಕೆಂಡ್ x. tan ಸ್ಕ್ವೇರ್ ಇಲ್ಲ, ಬಟ್ ಸೀಕೆಂಡ್ ಸ್ಕ್ವೇರ್ ಇದೆ. ಬಟ್ ನಾನು tan ಸ್ಕ್ವೇರ್ x ನ ಸೀಕೆಂಡ್ ಸ್ಕ್ವೇರ್ x ಮಾಡ್ಬೋದಾ? ಇವ್ರ ಹ್ಯಾವಿಂಗ್ ದ ಫಾರ್ಮುಲಾ ಏನು? 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ನನಗೆ tan ಸ್ಕ್ವೇರ್ ಬೇಕು. ಸೊ tan ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು ಏನು? ಸೀಕೆಂಡ್ ಸ್ಕ್ವೇರ್ ಥೀಟಾ -1 ಬರ್ಕೊಬೋದಾ? ಸೊ ಇದನ್ನ ಇಂಟಿಗ್ರೇಷನ್ ಆಫ್ 0 to π/4 tan ಸ್ಕ್ವೇರ್ ಥೀಟಾ ಏನ್ ಮಾಡ್ಬೇಕು? ಸೀಕೆಂಡ್ ಸ್ಕ್ವೇರ್ x -1 ಅಂತ ಬರ್ಕೊಬೇಕು. ಇದು ಕಂಪ್ಲೀಟ್ dx. ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 0 to π/4 ಸೀಕೆಂಡ್ ಸ್ಕ್ವೇರ್ x ಮೈನಸ್ ಇಂಟಿಗ್ರೇಷನ್ ಆಫ್ 0 to π/4 dx 1 dx ಅಂದ್ರೆ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅಂತ. ಸೊ ಇದು ಮಾಡಿದ್ರೆ ಇಂಟಿಗ್ರೇಷನ್ ಏನ್ ಬರುತ್ತೆ? ಸೆಕೆಂಡ್ ಸ್ಕ್ವೇರ್ x ಗೆ tan x ಟು ದ ಲಿಮಿಟ್ 0 to π/4 ಮೈನಸ್ x ಟು ದ ಲಿಮಿಟ್ 0 to π/4. ಓಕೆ ಸೊ ಇದಕ್ಕೆ ಪ್ಲಸ್ ಸಿ ಬರಲ್ಲ, ಡೆಫಿನೆಟ್ ಇಂಟಿಗ್ರಲ್ಸ್ಗೆ ಪ್ಲಸ್ ಸಿ ಬರಲ್ಲ, ಇಷ್ಟೇ. ಇವಾಗ ಇದನ್ನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ದಟ್ ಈಸ್ ಈಕ್ವಲ್ ಟು tan ಆಫ್ x ಜಾಗದಲ್ಲಿ π/4 ಹಾಕಿ ಮೈನಸ್ tan 0 ಇದೊಂದು ಪಾರ್ಟ್ ಮೈನಸ್ x ಗೆ π/4 -0. ಅರ್ಥ ಆಯ್ತಾ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, x ಜಾಗದಲ್ಲಿ π/4 ಹಾಕೋದು. ಇದು tan 45 ಮೈನಸ್ tan 0. tan 0 ಎಷ್ಟ್ರಾ? sin 0 ಬೈ cos 0 0 ಮೈನಸ್ π/4 ಅಂದ್ರೆ 45. ಇವ್ನು π/4 ಎಲ್ಲ ಕೊಟ್ಟಿದ್ದಾನ? π/4 ಎಲ್ಲ ಬರ್ಕೊಂಡವ. ಓಕೆ ನೋಡಿ, tan 0 ಗೊತ್ತಾಗಿಲ್ಲ ಅಂದ್ರೆ sin 0 ಬೈ cos 0 ಹಾಕೊಳ್ಳಿ. sin 0 0, cos 0 1, 0 ಡಿವೈಡ್ ಬೈ 1 ಇಸ್ 0 ಅಷ್ಟೇ. ದಿಸ್ ಇಸ್ tan 0. ಈ ತರ sin ಅಂಕಸ್ ಗೊತ್ತಾದ್ರೆ tan ಮಾಡ್ಕೊಂಡ್ಬಿಡ್ಬೋದು. ಸೊ tan 45 ಬಂದು 1 ಆಗುತ್ತೆ. 1 - 0 ಇಂಟು ಮೈನಸ್ π/4. ಇಲ್ಲಿ 1 ಮೈನಸ್ ಆಫ್ π/4 ನೋಡಿದ್ರೆ ಆನ್ಸರ್ ಕೊಟ್ಟಿರೋದು 1 ಮೈನಸ್ π/4. ದಟ್ ಈಸ್ ಆಪ್ಷನ್ ಸಿ. ಎನಿ ಡೌಟ್ಸ್? ನೋಡಿ ಈ ತರ ಸಿಂಪಲ್ ಆಗಿ ಇರುತ್ತಪ್ಪ, ತಲೆ ಕೆಡ್ಸ್ಕೊಂಬೇಡಿ. ಒಂದು ಓಕೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಎಲ್ಲಾ ಅಪ್ಲಿಕೇಬಲ್ ಆಗುತ್ತೆ. ಅಂದ್ರೆ ಈ ಪಾರ್ಟ್ ವರ್ಗು ಡಿಫ್ರೆನ್ಸ್ ಇಂಟಿಗ್ರೇಟ್ ಮಾಡೋವರೆಗೂ ಸೇಮ್ ಬರುತ್ತೆ. ಅದಾದ್ಮೇಲೆ ಲಿಮಿಟ್ಸ್ ಅಪ್ಲೈ ಮಾಡ್ಬೇಕು, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ನೋಡಿ, ಏರಿಯಾ ಕೇಳಿದಾನೆ. ಏರಿಯಾ ಕೇಳಿ y ಕೊಟ್ಟಿದ್ದಾನೆ. ಸೊ ಏರಿಯಾಗೆ ಏನ್ ಫಾರ್ಮುಲಾ ನೋಡಿ? ಏರಿಯಾ ಏನ್ ಫಾರ್ಮುಲಾ? y ಕೊಟ್ಟಿದ್ರೆ ಏರಿಯಾ ಇಸ್ಕೊಲ್ ಟು ಇಂಟಿಗ್ರೇಷನ್ ಆಫ್ a to b y dx. ಏನ ಕೊಟ್ಕೊಂಡಿರ್ಲಿ, ಅವ್ನು x ಕೊಟ್ಟಿದ್ರೆ x dx ಹಾಕ್ಬೇಕು. ಇಲ್ಲ ಏರಿಯಾ ಕೇಳ್ತಾನೆ, ಇಲ್ಲ ವಾಲ್ಯೂಮ್ ಕೇಳ್ತಾನೆ. ವಾಲ್ಯೂಮ್ ಕೇಳಿದ್ರೆ ಪೈ ಹಾಕ್ಬೇಕು, y ಸ್ಕ್ವೇರ್ ಬರುತ್ತೆ, ಅಷ್ಟೇ, ಇನ್ನೇನು ಇಲ್ಲ. ಓಕೆ ಸೊ ಇಲ್ಲಿ ಏನ್ ಕೇಳಿದಾನೆ? ಏರಿಯಾ ಕೇಳಿದಾನೆ. ಏರಿಯಾ ಇಸ್ ಈಕ್ವಲ್ ಟು a ಇಸ್ ಈಕ್ವಲ್ ಟು ಏನು? ಇಂಟಿಗ್ರೇಷನ್ ಆಫ್ a to b y dx. ಓಕೆ ಇಲ್ಲಿ y ಇಸ್ ಈಕ್ವಲ್ ಟು ಏನು? sin x. a ಇಸ್ ಈಕ್ವಲ್ ಟು x 0, ಆಮೇಲೆ b ಇಸ್ ಈಕ್ವಲ್ ಟು ಪೈ. ಅವನೇ ಕೊಟ್ಟಿದ್ದಾನೆ. ಇದು a ಆಗುತ್ತೆ, ಇದು b ಆಗುತ್ತೆ. ದಿಸ್ ಇಸ್ a, ದಿಸ್ ಇಸ್ b. ಫಸ್ಟ್ ಕೊಡೋ ವ್ಯಾಲ್ಯೂ ಯಾವಾಗಲೂ a ಆಗುತ್ತೆ, ಸೆಕೆಂಡ್ ಕೊಡೋ ವ್ಯಾಲ್ಯೂ ಯಾವಾಗಲೂ b ಆಗುತ್ತೆ. ಓಕೆ
So a is equal to integration of 0 to pi sin x dx. ಇದು ಇಂಟಿಗ್ರೇಟ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ ನಿಮಗೆ. sin x ಗೇನು ಮೈನಸ್ ಕಾಸ್ ಎಕ್ಸ್, ಪೈ ಬರಲ್ಲ ಇದಕ್ಕೆ, ಅಂದ್ರೆ ಪ್ಲಸ್ ಸಿ ಬರಲ್ಲ. ಓಕೆ, ಅಪ್ಲೈ ಮಾಡಿ. ಸೊ ಇದಕ್ಕೆ ಎರಡಕ್ಕೂ ಲಿಮಿಟ್ ಅಪ್ಲೈ ಮಾಡಿ. ಸೊ ಇದೇನಾಗುತ್ತೆ, ಏರಿಯಾ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಟು ದ ಪವರ್ ಆಫ್ 0 ಟು ಪೈ ಇದೆ. ಸೊ ಏರಿಯಾ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಪೈ ಮೈನಸ್ ಇದು ಮೈನಸ್ ಕಾನ್ಸ್ಟೆಂಟ್ ಕಾಸ್ ಪೈ ಮೈನಸ್ ಕಾಸ್ 0. ಓಕೆ, ಸೊ ಕಾಸ್ 0 1, ಕಾಸ್ 180 ಮೈನಸ್ 1. ಏರಿಯಾ ಇಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 1 ಮೈನಸ್ ಕಾಸ್ 0 1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 1 ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 2 ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಬರುತ್ತೆ. ಸೊ ಏರಿಯಾ ಇಸ್ ಈಕ್ವಲ್ ಟು ಪ್ಲಸ್ 2 ಆಯಿತು. ದಟ್ ಇಸ್ ದ ಆನ್ಸರ್. ಇಷ್ಟೇ. ಏರಿಯಾ ಬಂದು 2 0 ಏನಮ್ಮ ಕಾಸ್ ಪೈ 0 ಅಲ್ಲ 0 ಅಲ್ಲಮ್ಮ, ಕಾಸ್ 0. ಇಲ್ಲಿ ನಿಂಗೆ ಕನ್ಫ್ಯೂಷನ್ ಆದ್ರೆ ಹಿಂಗೆ ಬರ್ಕೊಳ್ಳಿ, ಹಿಂಗೆ ಕಾಸ್ 0 1 ಸೈನ್ 0 0 ಸೊ ಸೈನ್ 0 0 ಆದ್ರೆ ಕಾಸ್ 0 0 ಆಗಲ್ಲ, 1 ಆಗುತ್ತೆ. ಇವಾಗ ಕಾಸ್ 0 1 ಆದ್ರೆ ಕಾಸ್ 180 ಇದು, ಇದ್ರ ಉಲ್ಟಾ 1 ಇದ್ರೆ ಇದು ಮೈನಸ್ 1 ಬರುತ್ತೆ. ಕ್ಲಿಯರ್? ಎಸ್ ಸರ್. ನಿಮ್ಗೆ ಏನೇ ಪ್ರಾಬ್ಲಮ್ ಕನ್ಫ್ಯೂಷನ್ ಆದ್ರೆ ಸೈನ್ ರೆಫರೆನ್ಸ್ ತಗೊಂಡ್ಬಿಡಿ, ಈಸಿ ಆಗ್ಬಿಡುತ್ತೆ. ಇವಾಗ ನಿಮ್ಗೆ ಸೈನ್ ಜ್ಞಾಪನ ಇಟ್ಕೊಳ್ಳಿ. ಸೈನ್ 0 ಇಸ್ ಈಕ್ವಲ್ ಟು ಕಾಸ್ 90 ದಟ್ ಇಸ್ ಈಕ್ವಲ್ ಟು 0. ಸೈನ್ 90 ಇಸ್ ಈಕ್ವಲ್ ಟು ಕಾಸ್ 0 ಇಸ್ ಈಕ್ವಲ್ ಟು 1. ಸೈನ್ 0 0 ಆಗುತ್ತೆ, ಸೈನ್ 90 1 ಆಗುತ್ತೆ. ಇವಾಗ ಯಾವಾಗ ಇದು ಆಗುತ್ತೋ ಇದು ಉಲ್ಟಾ ಕಾಸ್ ಆಗುತ್ತೆ. ಈ ತರ ಜ್ಞಾಪನ ಇಟ್ಕೊಂಡ್ಬಿಡಿ, ರೆಫರೆನ್ಸ್ ಕ್ಲಿಕ್ಕೊಬೇಕು ಈ ತರ. ಕ್ಲಿಯರ್? ಎಸ್ ಸರ್. ಸೊ ಓವರ್ ಆಲ್ ಎಲ್ಲ ಮಾಡಿದೀನಿ. ಡೌಟ್ಸ್ ಇದೆಯಾ ಅದನ್ನ? ಅದು ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಏನಪ್ಪ ಇದ್ರಲ್ಲಿ ಅದು ಫಸ್ಟ್ ಗೆ ನೀವು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದ್ರಲ್ಲ, ಹಾ. ಈಗ tan x ಮೈನಸ್ x ಗೆ ಅಪ್ಪರ್ ಲಿಮಿಟ್ ಹಾಕಿ ಮೈನಸ್ tan x ಮೈನಸ್ x ಗೆ ಲೋವರ್ ಲಿಮಿಟ್ ಹಾಕ್ಬೋದು, ಹಾ ಹಾಗನ್ನು ಮಾಡ್ಬೋದು ಸರ್. ಅಂದ್ರೆ ಅದು ಫಸ್ಟ್ ಇಲ್ಲಿ tan x π/4 ಉಂಟಲ್ಲ sir? ಇಲ್ಲ, ಅಲ್ಲಿ ಮೈನಸ್ x ನ ಬದಲು ಇದೆ tan θ ಬದಲು ಮೈನಸ್ x ಗೆ ಅಪ್ಪರ್ ಲಿಮಿಟ್ ಹಾಕಿ, ಅಂದ್ರೆ ಬುಕ್ ಅಲ್ಲಿ ಆಗಿ ಲೋ ಇದು ಏನಿಲ್ಲ ಕಣ, ಅದು ಹೆಂಗನ ಕೊಟ್ಕೊಂಡು ತಲೆ ಕೆಡ್ಸ್ಕೊಂಬೇಡ. ಈ ಟ್ಯಾನ್ ಎಕ್ಸ್ ಗೆ ಲಿಮಿಟ್ಸ್ ಹಾಕ್ಬೇಕು ಅಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಷ್ಟೇ. ಎಕ್ಸ್ ಗೆ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕು, ಆಮೇಲೆ ಲೋವರ್ ಲಿಮಿಟ್ ಹಾಕು. ಇದೇ ಸಪರೇಟ್ ಬರುತ್ತೆ. ಯಾಕೆ ಇದೊಂದು ವ್ಯಾಲ್ಯೂ ಇದೆ, ಇದೊಂದು ವ್ಯಾಲ್ಯೂ ಇದೆ, ಎರಡು ಒಟ್ಟಿಗೆ ಇಲ್ಲ. ಕರೆಕ್ಟಾ? ಎರಡಕ್ಕೂ ಅಪ್ಲೈ ಮಾಡ್ಬೇಕು. ಅವಾಗ ಉಸ್ರೇ ಇಲ್ವಲ್ರೋ ಇಂಟಿಗ್ರೇಷನ್ ಬಂದ್ರಲ್ಲಿ ಕಷ್ಟ ಏನು, ಅಷ್ಟೊಂದು ಕಷ್ಟ ಏನ್ರೋ? ಸರ್ ಒಂದು ವಾಲ್ಯೂಮ್ದು ಸಮ್ ಹಾಕಿದೀನಿ ನೋಡಿ ಸರ್. ವಾಲ್ಯೂಮ್ದು ಒಂದು ಸಮ್ ಹಾಕಿದೀನಿ. ನಾನೇ ಅಷ್ಟು ಸಮ್ ಮಾಡಿದೀನಲ್ಲಪ್ಪ. ಸರ್ ಅದಕ್ಕೆ ಆಪ್ಷನ್ ಎ ಬರ್ತದೆ ಸರ್. ಯಾವ್ದಕ್ಕಪ್ಪ? ಅದೇ ಕ್ವಶನ್ ತಗೊಂಡಿರಲ್ಲ ಸರ್. ನೋಡಿರೋದು ನಂಗೂ ಗೊತ್ತಿಲ್ಲ ಸರ್. ಎ ಬರುತ್ತೆ ಸರ್. ಸೊ ಫೈಂಡ್ ದ ವಾಲ್ಯೂಮ್. ವಾಲ್ಯೂಮ್ಗೆ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾನೆ. ವಾಲ್ಯೂಮ್ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಕ್ಸ್ ಸ್ಕ್ವೇರ್ ಡಿ ವೈ ಬರುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಏನು ಕೊಟ್ಟಿದ್ದಾನೆ? 4y ಕೊಟ್ಟಿದ್ದಾನೆ. ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರೇಷನ್ ಆಫ್ ಇಲ್ಲಿ ಎಕ್ಸ್ ಏನು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4y ಕೊಟ್ಟಿದ್ದಾನೆ. ಆಮೇಲೆ ಎ ಇಸ್ ಈಕ್ವಲ್ ಟು 1 ಅಥವಾ ವೈ ಸಾರಿ ಎ ಇಸ್ ಈಕ್ವಲ್ ಟು 1 ಅಂಡ್ ಬಿ ಇಸ್ ಈಕ್ವಲ್ ಟು 4 ಬರುತ್ತೆ. ಸೊ 1 to 4 ಎಕ್ಸ್ ಸ್ಕ್ವೇರ್ ಅಂದ್ರೆ 4y dy ಬರುತ್ತೆ. ದಟ್ ಇಸ್ ಈಕ್ವಲ್ ಟು 4 ಕಾನ್ಸ್ಟೆಂಟ್ ಈಚೆ ತೆಗೀರಿ. ಪೈ ಇಂಟು 4 ಇಂಟಿಗ್ರೇಷನ್ ಆಫ್ 1 to 4 y dy. ಸೊ ಇದಕ್ಕೆ ಪೈ ಇಂಟು 4 y ಸ್ಕ್ವೇರ್ ಬೈ 2 ಟು ದ ಲಿಮಿಟ್ಸ್ 1 to 4 ಬರುತ್ತೆ. ಓಕೆ, ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು 4 ಪೈ ಇಂಟು 4 ಸ್ಕ್ವೇರ್ ಬೈ 2 ಮೈನಸ್ 1 ಸ್ಕ್ವೇರ್ ಬೈ 1 ಅಲ್ಲ 1 ಸ್ಕ್ವೇರ್ ಬೈ 2. ಎಕ್ಸ್ ಜಾಗದಲ್ಲಿ ಫಸ್ಟ್ 4 ಹಾಕ್ಬೇಕು, ಆಮೇಲೆ 1 ಹಾಕ್ಬೇಕು. ದಟ್ಸ್ ಈಕ್ವಲ್ ಟು 4 ಪೈ ಇಂಟು 4 ಸ್ಕ್ವೇರ್ ಅಂದ್ರೆ 16 ಬೈ 2 ಮೈನಸ್ 1 ಬೈ 2. ಸೊ 4 ಪೈ ಇಂಟು ಎಲ್ ಸಿ ಎಂ ಬಂದು 2, 16 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 2 1s 2 2s ಪೈ ಇಂಟು 15 ದಟ್ ಈಸ್ ಈಕ್ವಲ್ ಟು 15 ಪೈ. 30 ಪೈ. 2 into 15 that is equal to 30 pi answer.
ಸೊ ಇಟ್ಸ್ ಆಪ್ಷನ್ ಎ. ಏನ್ ಡೌಟ್ ಇದೆಯಪ್ಪ ಇದರಲ್ಲಿ? ಇದನ್ನೇ ಹೇಳಿದ್ ನಾನು ನಿಮ್ಗೆ. ಏನ್ ಹೇಳಿದೆ ನೋಡಿ, ಇಲ್ಲಿ ಎಕ್ಸ್ ಕೊಟ್ಟಿದ್ರೆ ಎಕ್ಸ್ ತಗೊಬೇಕು, ವೈ ಕೊಟ್ಟಿದ್ರೆ ವೈ ತಗೊಬೇಕು. ಕೆಲವೊಂದಕ್ಕೆ ಏನ್ ಮಾಡ್ತಾನೆ, ಬರೀ ವೈ = ರೂಟ್ ಎಕ್ಸ್ ಅಂತ ಕೊಡ್ತಾನೆ. ಅವಾಗ ಏನಾಗುತ್ತೆ, ವೈ ಸ್ಕ್ವೇರ್ ಬಂದಾಗ ಸ್ಕ್ವೇರ್ ಆಗುತ್ತೆ, ರೂಟ್ ಇದು ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? ಏನ ಡೌಟ್? ಕ್ಲಿಯರ್ ಆಯ್ತಾನೋ? ಮಾತಾಡೋ. ಎಸ್ ಸರ್ ಸರ್. ಹೇಳ್ಬೇಕಲ್ವಾ ಏನ್ ಡೌಟ್ ಆಗಿದೆ ಅಂತ ಕೇಳಿದ್ ನಾನದು. ಸರ್ ಫೋಟೋ ಅಪ್ಲೋಡ್. ಇಲ್ಲಿ ಕಳ್ಸಿ ಯಾವ್ದಕ್ಕೂ ನಂಗೊಂದು. ಆಯ್ತು ಸರ್ ಕಳಿಸಿ. ಏನೋ ಡೇಟಾ ಇದ್ರೆ ಕಳಿಸ್ರಲ್ಲಿ, ನನಗೆ ಕಳ್ಸಿದ್ರೆ ಬೇಗ ನನಗೆ ಯೂಸ್ ಆಗುತ್ತೆ. ಓಕೆ ಸರ್. ಇಂಟಿಗ್ರೇಷನ್ ಆಫ್ x+1 × x+2 × x+3. ಏನಿಲ್ಲ, ಈ ತರ ಕೊಟ್ಟಾಗ ಏನು ಇಲ್ಲ. ಪ್ರಾಡಕ್ಟ್ ರೂಲ್ ಕೋಶನ್ ರೂಲ್ ಮಣ್ಣು ಮಸಿ ಬರಲ್ಲ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡಿ. ಸೊ x × x x², x × x x², x × 2x 2x, x × 1 x ಪ್ಲಸ್ 2 × 1 2 ಆಗುತ್ತೆ, ಇಂಟು x+3. ಇದನ್ನ ಮಲ್ಟಿಪ್ಲೈ ಮಾಡಿ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ 2x + x 3x ಆಗುತ್ತೆ, x² + 3x + 2 ಇಂಟು x+3 ಆಗುತ್ತೆ. ಮಲ್ಟಿಪ್ಲೈ ಮಾಡಿ, x² × x x³ ಪ್ಲಸ್ x × 3x 3x², 2 × x 2x, 3 × x², 3x², 3 × 3x 9x, 3 2s 6 ಬರುತ್ತೆ. ಅಷ್ಟೇನಪ್ಪ, ಇದು ಸಪ್ರೇಟು. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ x³ ಒಂದೇ ಬರುತ್ತೆ, ಪ್ಲಸ್ 3x² 3x² 6x² ಆಗುತ್ತೆ, 9x + 2x ನೋಡಿ, ಇದು 9x + 2x 11x ಆಗುತ್ತೆ, ಪ್ಲಸ್ 6. ಏನಿದೆಯೋ ಇದರಲ್ಲಿ? ಸೊ ಇಂಟಿಗ್ರೇಷನ್ ಆಫ್ x³ ಪ್ಲಸ್ 6x² ಎಲ್ಲ ಸಪ್ರೇಟು. ನಿಮಗೆ ಪ್ಲಸ್ ಮೈನಸ್ ಬಂದ್ಬಿಡ್ತು ಅಂದ್ರೆ ಸಿಕ್ಕಾಪಟ್ಟೆ ಈಸಿ. 11x ಪ್ಲಸ್ 6 ಪ್ಲಸ್ 6 dx ಇಷ್ಟಕ್ಕೂ. ಸೊ x³ ಏನು, x⁴ 4/4, 6x² ಎಷ್ಟು? x³ 3. 11x ಎಷ್ಟು? 11x² x²/2. 6 ಎಷ್ಟು? 6x. 6x 6 × x. ಓಕೆ, 3 1s 3 2s ಅಷ್ಟೇ ಆಗೋದು, ಇನ್ನೇನು ಆಗಲ್ಲ. ಸೊ x⁴ 4/4 ಪ್ಲಸ್ 2x³ 3 ಪ್ಲಸ್ 11x²/2 ಪ್ಲಸ್ 6x ಪ್ಲಸ್ c. ಇಷ್ಟೇನಪ್ಪ ಆನ್ಸರ್? by2 ಹೇಗೆ? by3 ಹೌದಾ? by3 ಬರಲ್ಲ, 3 ಕ್ಯಾನ್ಸಲ್ ಆಯ್ತಲ್ಲ. ಓಕೆ, 3 ಕ್ಯಾನ್ಸಲ್ ಆಯ್ತಲ್ಲ ಇಲ್ಲಿ. ಸರ್. ಬರಲ್ಲ. ಅರ್ಥ ಆಯ್ತೇನಪ್ಪ? ಓಕೆ ಸರ್. 11x ಗೆ πx ಅಂತ ಹಾಕ್ಬಿಟ್ಟಿದೆ. ಏನೋ ಮಿಸ್ ಆಗಿ ಬರ್ದ್ಬಿಟ್ನಪ್ಪ. ಇಂಟಿಗ್ರೇಷನ್ ಕಷ್ಟ ಇದೆನ್ರೋ ನಿಮ್ಗೆ? ಸರ್ ಇನ್ನೊಂದು ಹಾಕಿದ್ದೀನಿ ಅದು. ಸರ್ tan cube ಕೇಳಿದ್ರೆ ಹೆಂಗ್ ಮಾಡ್ಬೇಕು ಸರ್? ಇಂಟಿಗ್ರೇಷನ್ ನಮ್ಮನೆ ದೇವ್ರು ಸರ್. ಇಂಟಿಗ್ರೇಷನ್ ಸರ್ ನೀವು ಇಂಟಿಗ್ರೇಷನ್ ಫಸ್ಟ್ ಮಾಡ್ಬೇಕಿತ್ತು ಸರ್. ಏನ ಸರ್ ನಾನು ಸಮ್ ಸೆಂಡ್ ಮಾಡಿದ್ದೀನಿ. ಯಾವ್ದಪ್ಪ? ಚೇತನ್ ಅಂತ. ಚೇತನ್. ಇದೆ ಸರ್. ಯಪ್ಪ ಇದು ಬೇಡ ಸರ್. ನೋಡೋಣ, ಟ್ರೈ ಮಾಡಿ. ಇಷ್ಟೊಂದು ಕಾಂಪ್ಲೆಕ್ಸ್ ಕೇಳಲ್ಲ, ಎಲ್ಲ ಕೆಡ್ಸ್ಕೊಂಡ್ಬಿಡಿ, ಆದ್ರೂ ಟ್ರೈ ಮಾಡೋಣ ಒಂದು. ಎಕ್ಸಾಮ್ ಅಲ್ಲಿ ಈ ತರ ಕೇಳಿದ್ರೆ ನೆಕ್ಸ್ಟ್ ಕ್ವಶನ್. ಅದು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಆಡ್ ಮಾಡ್ಬೇಕಲ್ಲ, sin 2x ಮೈನಸ್ ಕಾಸ್. ಹ್ಞೂನಪ್ಪ. ಸೊ ಇಲ್ಲಿ 1 - cos 2x ಅಂತಂದ್ರೆ 2 sin square x ಬರುತ್ತೆ. ಒಂದ್ ನಿಮಿಷ. cos 2x is equal to 1 - 2 sin square x. ಓಕೆ, ಸೊ 2 sin square x is equal to 1 - cos 2x. ಓಕೆ, ಆಮೇಲೆ sin 2x ಗೆ ಫಾರ್ಮುಲಾ ಬಂದು 2 sin x cos x. ಇದನ್ನ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಆಫ್
tan inverse of ಇದನ್ನೇ ಹೇಳಿದ್ದು ಸಿಂಪ್ಲಿಫಿಕೇಶನ್ 1 minus cos 2x ಏನು 2 sin square x whole divided by sin 2x ಏನು 2 sin x cos x. ಸೊ 2 ಕ್ಯಾನ್ಸಲ್ ಆಯ್ತು, 1 sin ಕ್ಯಾನ್ಸಲ್ ಆಯ್ತು. ಸೊ ಉಳಿಯೋದು ಎಷ್ಟು? ಇಂಟಿಗ್ರೇಷನ್ ಆಫ್ tan inverse of sin x by cos x. ಸೊ ಇಂಟಿಗ್ರೇಷನ್ ಆಫ್ sin x by cos x ಅಂದ್ರೆ tan inverse of tan x ಬರುತ್ತೆ. ಸೊ tan ಕ್ಯಾನ್ಸಲ್ ಆಯ್ತು. ಸೊ ಉಳಿಯೋದು ಎಷ್ಟು? ಇಂಟಿಗ್ರೇಷನ್ ಆಫ್ x dx. ಸೊ x ದೇನು x square by 2 plus c. ಸರ್ ಅದು tan ಇನ್ವರ್ಸ್ tan x ಕ್ಯಾನ್ಸಲ್ ಮಾಡ್ಬೋದು. ಮಾಡ್ಬೋದಪ್ಪ. ನೋಡಕ್ ಅದನ್ನೇ ಹೇಳಿದ್ದು, ಬೂತು ತರ ಕಾಣಿಸುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಇದೆ. ಸರ್ ಅದು ಇನ್ನೊಂದು ಇವಾಗ ಹೇಳಿ ನೆಕ್ಸ್ಟ್ ಕ್ವಶನ್ ಹೋಗ್ತೀರಾ ಅಂತ. ಇಲ್ಲ ಸರ್ ಈಸಿ ಆಗಿದೆ. ಈಸಿ ಆಗಿದೆ ಸರ್. ಲಾಸ್ಟಿಗೆ ಬರುವ ಸರ್, ಫಸ್ಟಿಗೆ ಬೇಡ ಸರ್. ಇಲ್ಲಿ ನೀವು ಇರ್ತೀರಿ ಸರ್, ಈಸಿ ಆಗತ್ತೆ. ಸರ್. ನೋಡ್ಲಿಕ್ಕೆ ಈಸಿ ಸರ್, ಮಾಡೋ ಇಲ್ಲಿ ಗೊತ್ತಾಗುತ್ತೆ. ನೀವು ಅದಿರಿ ಸರ್, ಈಸಿ ಆಗತ್ತೆ ಸರ್. ಅಲ್ಲಿ ನಾವ್ ಇರ್ತೇವೆ ಸರ್. ಅದು ಪ್ರಾಕ್ಟೀಸ್ ಮಾಡ್ಬೇಕಂಡ್ರು. ಇಲ್ಲಿ ನಾನೊಂದು ಐಡಿಯಾ ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತಂದ್ರೆ ಅದ್ ಕಷ್ಟ ಅನ್ಸುತ್ತೆ. ನನಗೂ ಇಂಟಿಗ್ರೇಷನ್ ಫಸ್ಟ್ ಕಷ್ಟ ಇತ್ತು. ಮಾಡ್ತಾ ಈಸಿ ಆಗತ್ತೆ, ಅಷ್ಟೇನಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಅದೇ ಮ್ಯಾಥ್ಸ್ ಪ್ರಾಬ್ಲಮ್. ವರ್ಕ್ ಮಾಡ್ತಾನೇ ಇರ್ಬೇಕು. ನೋಡ್ಕೊಂಡ್ ಮಾಡೋದಲ್ಲ, ನೋಡ್ದಿರಾ ಮಾಡ್ಬೇಕು. ಅದು ಮೇನ್ ಬೇಕಾಗಿರೋದು. ಸರ್ ಇದು ಕಾಸ್ಗೆ ಮತ್ತೆ ಸೈನ್ಗೆ ಒಂದು ಎರಡೆರಡು ಫಾರ್ಮುಲಾ ಇದೆಯಲ್ವಾ, ಜಾಸ್ತಿ ಯಾವ್ದು ತಗೊಂಡ್ರೆ ನಮ್ಗೆ ಬೇಗ ಆಗ್ಬಿಡುತ್ತೆ? ನೋಡಪ್ಪ, ಯಾವಾಗ್ಲೂ ಸೈನ್ ಪ್ರಿಫರ್ ಮಾಡೋದು. ನೋಡ, ಕಾಸ್ಗೆ ಮೇನ್ cos 2x ಗೆ ಫಾರ್ಮುಲಾ ಬರುತ್ತೆ. cos 2 ಥೀಟಾಗೆ ಹೇಳ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಸಪ್ರೇಟ್ ಆಗಿ ಬರ್ಬೋಣ ನೋಡಿ. ಮೇನ್ ಬರೋದು ನಿಮ್ಗೆ ಪ್ಲೇ ಆಗೋದು cos 2 ಥೀಟಾ. cos 2 ಥೀಟಾ ಇಸ್ಕೊಲ್ಟು ಇದೇ ಬಡ್ಡಿ ಮಗನ್ ಜಾಸ್ತಿ ತಲೆನೋವು ಕೊಡೋದು. 1 ಮೈನಸ್ ಫಸ್ಟ್ ಇದಕ್ಕೆ ಬರ್ಕೋ, ಫಸ್ಟ್ ಕಾಸೆ ಬರ್ಕೊಂಬಿಡು. ಕಾಸ್ ಇದೆಲ್ಲ ಫಸ್ಟ್ ಕಾಸೆ ಬರ್ಕೊಂಬಿಡೋಣ. ಏನು cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಫಸ್ಟ್ ಥಿಂಗು. ನೆಕ್ಸ್ಟ್ ಥಿಂಗ್ ಬರೋದು 1 ಮೈನಸ್ 2 sin ಸ್ಕ್ವೇರ್ ಥೀಟಾ. ನೆಕ್ಸ್ಟ್ 2 cos ಸ್ಕ್ವೇರ್ ಥೀಟಾ ಮೈನಸ್ 1. ಇವು ಮೂರು ಜ್ಞಾಪನ ಇಟ್ಕೊಳ್ರು. ಇದ್ರ ಮೇಲೆ ನಮ್ಗೆ ಪ್ಲಾನ್ ಆಗತ್ತೆ. ಬೇಡ, ಅದು ಬೇಡ, ಅದು ಅಪ್ಲಿಕೇಬಲ್ ಆಗಲ್ಲ. ಇವು ಮೂರೇ ಅಪ್ಲಿಕೇಬಲ್ ಆಗೋದು ನಿಮ್ಗೆ ಜಾಸ್ತಿ. ಅದ್ ತಲೆನೋವಾಗತ್ತೆ. ಇನ್ನೊಂದು sin 2 ಥೀಟಾಗೆ sin 2 ಥೀಟಾ ಇಸ್ಕೊಲ್ಟು 2 sin ಥೀಟಾ cos ಥೀಟಾ. ಇದು ಬಿಟ್ರೆ tan ಆಫ್ a ಪ್ಲಸ್ ಬಿ. tan ಆಫ್ a ಪ್ಲಸ್ ಬಿ ತುಂಬಾ ಯೂಸ್ ಆಗುತ್ತೆ. ದಟ್ ಇಸ್ಕೊಲ್ಟು tan a ಪ್ಲಸ್ tan b ಡಿವೈಡ್ ಬೈ 1 ಮೈನಸ್ tan a ಇಂಟು tan b. ಇದು ಮೈನಸ್ ಬೇಕು ಅಂದ್ರೆ ಇಲ್ಲಿ ಮೈನಸ್ ಹಾಕೊಳ್ಳಿ, ಇಲ್ಲಿ ಪ್ಲಸ್ ಹಾಕೊಳ್ಳಿ. ಇದು ಮೇನ್ ಜಾಸ್ತಿ ಪ್ಲೇ ಆಗೋದು ನಿಮಗೆ. ಇಲ್ಲಿಂದ ನೋಡಿ, ಇಲ್ಲಿ cos 2 ಥೀಟಾ ಬೇಕಾ, ಇಲ್ಲ sin ಸ್ಕ್ವೇರ್ ಥೀಟಾ ಬೇಕಾ? ಇಲ್ಲಿ ನೋಡಿ, ಬೇಕಾದ್ರೆ ಇದು cos ಸ್ಕ್ವೇರ್ ಥೀಟಾ ಬೇಕಾದ್ರೆ ಇದನ್ನ ಈ ಕಡೆ ಕಳಿಸಿ, ಈ ತರ ಬರುತ್ತೆ. ಇಲ್ಲಿ ಬರೀ sin ಸ್ಕ್ವೇರ್ ಥೀಟಾ ಬೇಕಾ? ಸೊ ಏನು cos 2 ಥೀಟಾ ಇಸ್ಕೊಲ್ ಟು 1 ಮೈನಸ್ 2 sin ಸ್ಕ್ವೇರ್ ಥೀಟಾ. ಇವಾಗ ಬರೀ sin ಸ್ಕ್ವೇರ್ ಥೀಟಾ ಬೇಕು ಅಂತಂದ್ರೆ 2 sin ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು ಇದನ್ನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ 1 ಮೈನಸ್ cos 2 ಥೀಟಾ. ಓಕೆ, ಇದು 2 sin ಸ್ಕ್ವೇರ್ ಥೀಟಾ. ಬರೀ sin ಸ್ಕ್ವೇರ್ ಥೀಟಾ ಬೇಕು ಅಂತಂದ್ರೆ 1 ಮೈನಸ್ cos 2 ಥೀಟಾ ಡಿವೈಡ್ ಬೈ 2. ಸಿಮಿಲರ್ಲಿ cos 2 ಥೀಟಾ ಇಸ್ ಇಕ್ವಲ್ ಟು 2 cos ಸ್ಕ್ವೇರ್ ಥೀಟಾ ಮೈನಸ್ 1. ಇವಾಗ ಬರೀ cos ಸ್ಕ್ವೇರ್ ಥೀಟಾ ಬೇಕು, 2 cos ಸ್ಕ್ವೇರ್ ಥೀಟಾ ಬೇಕು. ಅವಾಗ ಏನ್ ಮಾಡಿ, ಇದನ್ನ 2 cos ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು ಓಕೆ 1 ಪ್ಲಸ್ cos 2 ಥೀಟಾ ಬರುತ್ತೆ. ಬರೀ cos ಸ್ಕ್ವೇರ್ ಥೀಟಾ ಬೇಕು, cos ಸ್ಕ್ವೇರ್ ಥೀಟಾ ಇಸ್ ಇಕ್ವಲ್ ಟು 1 ಪ್ಲಸ್ cos 2 ಥೀಟಾ ಡಿವೈಡ್ ಬೈ 2 ಬರುತ್ತೆ. ಸೊ ಇದು ಜ್ಞಾಪನ ಇಟ್ಕೊಳ್ಳಿ ಇದನ್ನ. ಇಷ್ಟು ಮೇನ್ ಪ್ಲೇ ಆಗೋದು ನಿಮಗೆ. ಇದೇ ಮೇನ್ ಕನ್ಫ್ಯೂಷನ್ ಆಗೋದು. ಅಂದ್ರೆ 1 ಪ್ಲಸ್ cos 2 ಥೀಟಾ, 1 ಪ್ಲಸ್ 1 ಮೈನಸ್, 1 ಮೈನಸ್ ಬಂತು ಅಂದ್ರೆ ಸೈನ್, 1 ಪ್ಲಸ್ ಬಂತು ಅಂದ್ರೆ ಕಾಸ್. ಈ ತರ ಜ್ಞಾಪನ ಇಟ್ಕೊಳ್ಳಿ ನಿಮ್ಗೆ. ಕ್ಲಿಯರ್? ಇಂಟಿಗ್ರೇಷನ್ ಏನಾಗುತ್ತೆ ಸರ್? ಏನಪ್ಪಾ sin ಥೀಟಾ cos ಥೀಟಾ? ಹಾ, ಅದು 2 sin ಅಲ್ಲ, sin ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2 ಆಗುತ್ತಾ? ಯಾವುದು? ಇದಕ್ಕ sin ಥೀಟಾ cos ಥೀಟಾ ಸರ್. ಇದ್ರಲ್ಲಿ ಅದು ಮಲ್ಟಿಪಲ್ ಆಂಗಲ್ ಬರುತ್ತೆ ಕಣದು. ನಿಮ್ಗೆ ಸಬ್ ಮಲ್ಟಿಪಲ್ ಬರುತ್ತೆ, ನಿಮ್ಗೆ ಬರಲ್ಲ. ಅದು ಬೇಡ, ಅದು ಇಷ್ಟು ತಲೆ ಇಲ್ಲ ಕೆಡಿಸ್ಕೊಳ್ಳಿ. ಸರ್, ಮಲ್ಟಿಪಲ್ ಆಂಗಲ್ ನಾನು ನೋಡಿದ್ದೆ ಸರ್, ಲಾಸ್ಟ್ ಒಂದು ಕೊಟ್ಟಿದ್ರು ಸರ್. ಯಾವ್ದು ಹೇಳು, ಏನ್ ಹೇಳು? ಒಂದು ನಿಮಿಷ, ಅದು ಡಿಫ್ರೆನ್ಶಿಯೇಟ್ ಅಲ್ಲಿ ಇತ್ತು ಸರ್. ಇದನ್ನ ಏನಿದೆ ನೋಡಿ ಇಲ್ಲಿ. ಇವಾಗ ಇದನ್ನೇ cos ಥೀಟಾ ಅಂತ ತಗೊಂಡ್ರೆ ಥೀಟಾ ಬೈ 2 ಬರುತ್ತೆ ಇಲ್ಲಿ ಅಷ್ಟೇ. 2 ಥೀಟಾ ಇದೆಯಲ್ಲ, ಬರೀ cos ಥೀಟಾ ಬೇಕು ಅಂದ್ರೆ ಥೀಟಾ ಬೈ 2 ಬರುತ್ತೆ. ಅದು ಸಬ್ ಮಲ್ಟಿಪಲ್ ಆಂಗಲ್, ಅದು ನಿಮಗೆ ಬರಲ್ಲ ಅಂತ ಹೇಳ್ತಾ ಇರೋದು. Okay. ಯಾವ್ದು ಹೇಳು, ಏನ್ ಹೇಳು? ಡಿಫ್ರೆನ್ಶಿಯೇಟ್ ಅಲ್ಲಿ ಇತ್ತು ಸರ್. ಇವಾಗ ಇದನ್ನೇ cos ಥೀಟಾ ಅಂತ ತಗೊಂಡ್ರೆ ಥೀಟಾ ಬೈ 2 ಬರುತ್ತೆ. ಅದು 2 ಥೀಟಾ ಇದೆಯಲ್ಲ, ಬರೀ cos ಥೀಟಾ ಬೇಕು ಅಂದ್ರೆ ಥೀಟಾ ಬೈ 2 ಬರುತ್ತೆ. ಅದು ಸಬ್ ಮಲ್ಟಿಪಲ್ ಆಂಗಲ್, ಅದು ನಿಮಗೆ ಬರಲ್ಲ ಅಂತ ಹೇಳ್ತಾ ಇರೋದು.
ಕನ್ಫ್ಯೂಸ್. ಅಟ್ಲೀಸ್ಟ್ ವರ್ಕೌಟ್ ಮಾಡಿದ್ಯಲ್ಲ, ಖುಷಿ ಆಗತ್ತೆ. ಇದು ಬೇಕಾಗಿರೋದು. ಓಕೆ, ಹಾ ನೋಡಿ, ಟ್ಯಾನ್ ಕ್ಯೂಬ್ ಏನ್ ಮಾಡಿದಾನೆ ಇಲ್ಲಿ, ಸ್ಪ್ಲಿಟ್ ಮಾಡ್ಕೊಂಡಿದ್ದಾನೆ. ಟ್ಯಾನ್ ಸ್ಕ್ವೇರ್ ಇಂಟು ಟ್ಯಾನ್ ಎಕ್ಸ್ ಸ್ಪ್ಲಿಟ್ ಮಾಡ್ಕೊಂಡಿದ್ದಾನೆ. ಸೊ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ ಬಂದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1, ಯಾಕಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಟ್ಯಾನ್ ಸ್ಕ್ವೇರ್ ಥೀಟಾ ಬೇಕು ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ 1 ಬಂದಿದೆ. ಸೊ ಮಲ್ಟಿಪ್ಲೈ ಮಾಡಿರೋದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್. ಸೊ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ಗೆ ಇದೇನು ಸೀಕೆಂಡ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಸೀಕೆಂಡ್ ಎಕ್ಸ್. ಕೊಡಲ್ಲ ಬಿಡಿ ಸರ್ ಈ ತರ. ಕೊಡ್ತಾನ ಕಣ, ಏನಿದೆ ಇದರಲ್ಲಿ? ಕನ್ಫ್ಯೂಸ್ ಅಂತ ಬರೀ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಕಣ್ರ. ಜಾಸ್ತಿ ಕಾಂಪ್ಲೆಕ್ಸ್ ಆದ್ರೆ ಕೊಡಲ್ಲ ಬಿಡಿ ಸರ್. ಫಸ್ಟ್ ಡಿಫ್ರೆನ್ಸಿಯೇಷನ್ ಮಾಡಿ ಏನಿಲ್ಲಪ್ಪ, ಇಲ್ಲಿ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ ನೋಡಿ. ಇಲ್ಲಿ ಇದಕ್ಕೆ ಕಾಮನ್ ತಗೊಂಡ್ರೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಬರುತ್ತೆ. ಸೀಕೆಂಟ್ ಎಕ್ಸ್ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಬರಲ್ವಾ? ಅಷ್ಟೇ ಮಾಡಿರೋದು ಇಲ್ಲಿ. ಇದನ್ನ ಉಲ್ಟಾ ಬರ್ಕೊಂಡು ಇದನ್ನ ನೋಡಿ, ಸೀಕೆಂಟ್ ಎಕ್ಸ್ ಕಾಮನ್ ತೆಗೆದ್ರೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಬರುತ್ತೆ. ಸೊ ಇದಕ್ಕೆ ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನು, ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಸೊ ಅದಕ್ಕೆ ಇದು ಟಿ ಹಾಕೊಂಡ್ರೆ ಇದಿಷ್ಟು ಡಿ ಟಿ ಬರುತ್ತೆ. ಅದನ್ನೇ ಮಾಡಿರೋದು ಇಲ್ಲಿ. ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಇದು ಸಪ್ರೇಟ್ ಬಂದ್ಬಿಡುತ್ತೆ ಇದು. ಸೊ ಅದಕ್ಕೆ ಇದೇನಾಗುತ್ತೆ, ಟಿ ಡಿ ಟಿ ಆಗುತ್ತೆ. ಮೈನಸ್ ಟ್ಯಾನ್ ಎಕ್ಸ್ ಏನು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಬರುತ್ತೆ. ಟಿಗೇನು ಟಿ ಸ್ಕ್ವೇರ್ 2 ಬರುತ್ತೆ. ಏನ್ ಕನ್ಫ್ಯೂಷನ್ ಇದೆ ಇದರಲ್ಲಿ? ಮತ್ತೆ ಟಿಗೆ ಫೈನಲ್ ರಿಪ್ಲೇಸ್ ಮಾಡು, ಟಿ ಇಸ್ಕೊಂಡು ಸೀಕೆಂಟ್ ಎಕ್ಸ್ ಅಂದ್ಬಿಟ್ಟು. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ ಕಣ. ಇಲ್ಲಿ ದಿಸ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು. ಅರ್ಥ ಆಯ್ತಾ ಇಲ್ವಾ? ಆಯ್ತು ಸರ್. ಇಲ್ಲಿ ಇದನ್ನೇ ಹೇಳಿದ್ದು, ಇಂಟಿಗ್ರೇಷನ್ ಅಂದ್ರೆ ಎಷ್ಟು ಸಿಂಪ್ಲಿಫೈ ಆಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಕ್ ಹೋಗ್ಬೇಕು, ನೋಡ್ಬೇಕು, ಆಪ್ಷನ್ಸ್ ನೋಡ್ಬೇಕು. ಡೈರೆಕ್ಟ್ ಮ್ಯಾಟ್ರಿಕ್ಸ್ ತರ ಮಾಡ್ಕೊಂಡು ಹೋಗ್ಬಿಡೋದಲ್ಲ ಇಲ್ಲಿ. ಇಲ್ಲ ಹಂಗಾಗಲ್ಲ. ಇಲ್ಲಿ ಕಾನ್ಸೆಪ್ಟ್ ತಿಳ್ಕೊಂಡು ಕಾನ್ಸೆಪ್ಟ್ ಅಪ್ಲೈ ಮಾಡ್ಬೇಕು. ಯಾವ್ದು ಅಪ್ಲಿಕೇಶನ್ ಆಗತ್ತೆ ಅಂತ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಕಾಟ್ ಇಂಟು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ತಗೊಂಡಿದ್ದಾನೆ ಅಲ್ವಾ? ಸೊ ಇಲ್ಲಿ ಕೊಸಿಕೆಂಟ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗೆ ಫಾರ್ಮುಲಾಸ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ಗೂ ಇಲ್ಲ. ನಿಮಿಷ ನೋಡಿ, ಇಲ್ಲಿ ಫಾರ್ಮುಲಾಸ್ ನೋಡಿದ್ರೆ ನಿಮ್ಗೆ ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಗೆ ಕಾಟ್ ಎಕ್ಸ್ ಬರುತ್ತೆ, 1 ಬರುತ್ತೆ. ಇಲ್ಲ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್ ಬರ್ಬೇಕು ನನಗೆ ಇಲ್ಲಿ. ಸೊ ಇಲ್ಲಿ ಏನಿದೆ ನಮ್ಗಿಲ್ಲಿ, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಕಾಟ್ ಎಕ್ಸ್ ಬರುತ್ತೆ. ಏನು ಡೈರೆಕ್ಟ್ ಆಗಿ ಬರುತ್ತಲ್ಲ ಕಾಟ್ ಎಕ್ಸ್. ಯಾಕೆ ಹಿಂಗ್ ಮಾಡಿದ್ದಾರೆ? ಇಲ್ಲ ಸರ್, ಆಕ್ಚುಲಿ ಕಾಸ್ ಕ್ಯೂಬ್ ಡಿವೈಡ್ ಬೈ 3 ಬರ್ಬೇಕು ಸರ್. ಏನ್ ಆನ್ಸರ್ ರಾಂಗ್ ಇದು? ಹೌದು ಸರ್. ಹ? ಹಂಗೆ ಅನಿಸ್ತದೆ ಸರ್, ನನಗಂತ ಕನ್ಫ್ಯೂಷನ್. ಡೈರೆಕ್ಟ್ ಆಗಿ ಬರುತ್ತಲ್ಲ ಸರ್. ಅದನ್ನೇ ಹೇಳ್ತಾರ, ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೊಂಡವ್ರೆ, ಏನೂ ಬೇಕಾಗಿಲ್ಲ. ಸೊ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ cosecant square x dx. Put cot x is equal to t minus cosecant square x dx is equal to dt. ನನಗೆ ಬೇಕಾಗಿರೋದು cosecant square x dx. ಇದನ್ನ ಮೈನಸ್ ಈ ಕಡೆ ಮಲ್ಟಿಪ್ಲೈ ಮಾಡು. ಸೊ cosecant square x dx is equal to minus dt. ಸೊ ಇದೇನು ಬರುತ್ತೀನಿ, ಇಂಟಿಗ್ರೇಷನ್ ಆಫ್ t ಇಂಟು ಮೈನಸ್ dt ಬರುತ್ತೆ. ದಟ್ ಈಸ್ equal to ಮೈನಸ್ ಇಂಟಿಗ್ರೇಷನ್ ಆಫ್ t dt ಬರುತ್ತೆ. ದಟ್ ಈಸ್ equal to ಮೈನಸ್ t ಸ್ಕ್ವೇರ್ ಬೈ 2. ದಟ್ ಈಸ್ equal to ಮೈನಸ್ t ಎಷ್ಟು ಕಾಟ್ ಸ್ಕ್ವೇರ್ ಎಕ್ಸ್ ಬೈ 2. ಅಷ್ಟೇನಪ್ಪ ಆನ್ಸರ್? ಇದೇನ ಬರ್ದರಲ್ಲ ಅದಕ್ಕೆ. ಡಿಫರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್. ಸರ್ ಅದು ಇದು ಟಿ ಸ್ಕ್ವೇರ್ ಡಿವೈಡ್ 2 ಬರುತ್ತಲ್ಲ ಸರ್, ಅದನ್ನ ಇದು ಮಾಡಿದ ಟಿ ಕ್ಯೂಬ್ ಡಿವೈಡ್ ಬೈ 3 ಬರುತ್ತಲ್ಲ ಸರ್. ಟಿ ನ ಇಂಟಿಗ್ರೇಟ್ ಮಾಡ್ತಾ ಇರೋದು, ಟಿ ಸ್ಕ್ವೇರ್ ನಲ್ಲ. ಅವ್ರಿಗೆ ಕೊಸಿಕೆಂಟ್ ಸ್ಕ್ವೇರ್ ಕೊಸಿಕೆಂಟ್ ಸ್ಕ್ವೇರ್ ಬಂದಿರೋ ಸರ್ ಆನ್ಸರ್ ಅವ್ರಿಗೆ. ಅದೇ ನೋಡ್ತಾ ಇದ್ದೀನಿ ಯಾಕೆ ಹಿಂಗ್ ಮಾಡಿದ್ರು ಅಂತ. ಕಾಟ್ ಎಕ್ಸ್ ಡಿಫರೆನ್ಸಿಯೇಷನ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಲ್ವಾ ಸರ್? ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಇದು ಸಿಂಪಲ್ ಆಗಿದೆ, ಯಾಕೆ ಅದ್ ಬಂದಿದೆ? ಸಾರಿ, ಅವ್ರ ಇಂಟ್ರಡಕ್ಷನ್ ಕರೆಕ್ಟ್ ಆಗಿ ಓದ್ಕೊಂಡಿರೋ ಅನ್ಸುತ್ತೆ ಸರ್. ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಳ್ಸಿದ್ರಲ್ಲಿ ಇತ್ತು ಸರ್ ಅದು. ಏನಪ್ಪ? ರಾಮಚಂದ್ರ ಸರ್ ಕಳ್ಸಿದ್ರೆ ಅದರಲ್ಲಿ ಇತ್ತು ಸರ್ ಅದು. ಇವರು ದೇ ನೀಡ್ ದ ಆನ್ಸರ್ ಇನ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್, ಅದಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ. ಇದು ಕರೆಕ್ಟೇ ಇನ್ ಟರ್ಮ್ಸ್ ಆಫ್ ಕಾಟ್ ಸ್ಕ್ವೇರ್ ಎಕ್ಸ್, ಇದು ಕರೆಕ್ಟೇ.
ಆಪ್ಷನ್ಸ್ ನೋಡಿ ಆನ್ಸರ್ ಮಾಡಿ ಅಷ್ಟೇ. ಡಿಫ್ರೆಂಟ್ ಮೆಥಡ್ಸ್, ಡಿಫ್ರೆಂಟ್ ಟೈಪ್ಸ್ ಅಷ್ಟೇ. ಇದು ಡಿಫ್ರೆಂಟ್ ಆನ್ಸರ್ಸ್ ಬರಬೇಕು ಅಂದ್ರೆ ಮಾಡೋದು ಇದು. ಮಾಡ್ತಾ ಹೋದ್ರೆ ತಲೆ ಕೆಟ್ಟೋಗುತ್ತೆ ಕಣ್ರೋ. ಸರ್ ಅದಕ್ಕೆ ಎಂಡ್ ಏನು ಆಫ್ ಎನ್ ಎರಾ ಮಾಡಬಾರ್ದು. ಮ್ಯಾಥ್ಸ್ ಕ್ಲಾಸ್. ಈಗಾಗಲೇ ತಲೆ ಕೆಟ್ಟೋಗಿದೆ ಸರ್. ಇಂಟಿಗ್ರೇಷನ್ ಒಂದು ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ, ಅರ್ಥ ಆಯ್ತಾ? ಸ್ವಲ್ಪ ತಲೆ ಕೆಡ್ಸ್ಕೊಳ್ಳಿ. ಇಂಟಿಗ್ರೇಷನ್ ಮೇನ್ ನಾನು ಹೇಳ್ತಾ ಇದೀನಲ್ಲ, ನಿಮ್ಗೆ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಎಲ್ಲಿ? ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ. ಅದ್ರಲ್ಲಿ ಫಸ್ಟ್ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ, ಕಾಣಿಸ್ತಾ ಸ್ಕ್ರೀನು? ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ. ಇದು ಬರ್ಲಿಲ್ಲ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹೋಗ್ಲಿ. ಎರಡು ಈಸಿಯಾಗಿ ಬರ್ಲಿಲ್ವಾ, ಹೋಲ್ಡ್ ಮಾಡಿ, ಅದನ್ನ ಲಾಸ್ಟ್ ಹೋಲ್ಡ್ ಮಾಡಿ. ಬೇಸಿಕ್ ಒಂದು ಕೇಳ್ತಾನೆ, ಬೇಸಿಕ್ ಡೈರೆಕ್ಟ್ ಪ್ಲಸ್ ಮೈನಸ್ ಇರೋದು ಮಾಡ್ಬೋದಾ? ಡೈರೆಕ್ಟ್ ಫಾರ್ಮುಲಾ. ಓಕೆ, ಸಿಂಪಲ್ ಆಗಿ ಕೇಳ್ತಾನೆ, ಒಂದು ಕ್ವಶನ್ ಕೇಳ್ತಾನೆ. ಡೆಫಿನೆಟ್ ಇಂಟಿಗ್ರಲ್ಸ್ ಈಸಿ ಇರೋದು ಕೇಳ್ತಾನೆ, ಮಾಡ್ಬೋದಾ? ಡೈರೆಕ್ಟ್ ಫಾರ್ಮುಲಾ, ಇದು ಡೈರೆಕ್ಟ್ ಫಾರ್ಮುಲಾ. ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಅಥವಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕೇಳಲ್ಲ. ಡೆಫಿನೆಟ್ ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಡೆಫಿನೆಟ್ ಅಲ್ಲಿ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ವಾ, ಯಾವುದೇ ಕಾರಣಕ್ಕೂ ಸಬ್ಸ್ಟಿಟ್ಯೂಷನ್ ಅಥವಾ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕೇಳಲ್ಲ. ಸಿಂಪ್ಲಿಫಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಮಾಡ್ಬೋದಾ? ಅಪ್ಲಿಕೇಶನ್ ವಾಲ್ಯೂಮ್ ಏರಿಯಾ ಮಾಡ್ಬೋದಾ? ಅದು ಕಷ್ಟನಾ? ಮಾಡ್ಬೋದು ಸರ್. ಸೊ ಈ 1, 2, 3 ಮಾರ್ಕ್ಸ್ ಬಂತು ಅಂದ್ರೆ ಇದೊಂದು ಮಾರ್ಕ್ಸ್ ನ ಹೋಲ್ಡ್ ಮಾಡಿ. ಇದು ಆಲ್ಮೋಸ್ಟ್ ಈಸಿ ಇರುತ್ತೆ. ಇಲ್ಲ ಅಂದ್ರೆ ಹೋಲ್ಡ್ ಮಾಡಿ ಲಾಸ್ಟ್ಗೆ. ಸೊ 4 ಮಾರ್ಕ್ಸ್ ಅಟ್ಲೀಸ್ಟ್ 3 ಮಾರ್ಕ್ಸ್ ಗ್ಯಾರಂಟಿ ನಿಮ್ಗೆ. ಇನ್ನೇನು ಈ ಕಾನ್ಸೆಪ್ಟ್ ನ ಪ್ಲೇ ಮಾಡ್ಬೇಕಪ್ಪ ಅಷ್ಟೇ. ಸರ್ ಮತ್ತೆ ಹೇಳಿದ್ರಿ ಸರ್, ಅದು ಡೆಫಿನೆಟ್ ಅಲ್ಲ, ಅದು ಯಾವ್ದು ಮೆಥಡ್ ಎಲ್ಲ ಇದ್ರಲ್ಲಿ ಬರ್ತದಲ್ಲ ಸರ್, ಡೆಫಿನೆಟ್ ಇಂಟಿಗ್ರಲ್ ಸರ್. ಅದು ಬಂದ್ರೆ ಗೊತ್ತಿಲ್ಲ ಸರ್ ಅದು method. ಲೇ ಏನಿಲ್ಲ ಕಣೋ, ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಲಿಮಿಟ್ಸ್ ಕೊಡ್ತಾನೆ, ಮಿಕ್ಕಿದ ಇವೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲಿಕೇಬಲ್ ಆಗುತ್ತೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲಿಕೇಬಲ್ ಆಗುತ್ತೆ, ಸಿಂಪಲ್ ಡಿಫರೆನ್ಸಿಯೇಷನ್ ಅಪ್ಲಿಕೇಬಲ್ ಆಗುತ್ತೆ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಕಾನ್ಸೆಪ್ಟ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಕೊಟ್ಟಾಗ ಇವೆರಡು ಕೊಡಲ್ಲ. ಯಾಕಂದ್ರೆ ಇದೆರಡೂ ಕೊಟ್ಟು ಇದು ಮಾಡೋಷ್ಟು ನಿಮ್ಗೆ ಇಲ್ಲ. ನಿಮಗೆ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಅದು, ನನ್ನ ವ್ಯೂ ಇರೋದು ಅದು. ಡೆಫಿನೆಟ್ ಇಂಟಿಗ್ರಲ್ಸ್ ಕೊಟ್ರೆ ಸಿಂಪಲ್, ಇವಾಗ tan ಸ್ಕ್ವೇರ್ x ಕೊಡ್ತಾನೆ, ಅಥವಾ ಸೀಕೆಂಡ್ ಸ್ಕ್ವೇರ್ x ಕೊಡ್ತಾನೆ, ಅಥವಾ x³ 3 ಕೊಡ್ತಾನೆ, ಅಥವಾ x³ ಕೊಡ್ತಾನೆ, ಈ ತರ ಕೊಡ್ತಾನೆ. ಇಂಟಿಗ್ರೇಟ್ ಮಾಡಬೇಕು, ಲಿಮಿಟ್ಸ್ ಅಪ್ಲೈ ಮಾಡಬೇಕು. ಸಿಂಪಲ್ ಆಗಿರುತ್ತೆ, ಲಿಮಿಟ್ಸ್ ಅಪ್ಲೈ ಮಾಡಬೇಕು, ಆನ್ಸರ್ ತೆಗಿಬೇಕು. ಓಕೆನಾ? ತಲೆ ಕೆಡ್ಸ್ಕೊಂಬೇಡಿ ಜಾಸ್ತಿ, ಬಿಂದಾಸಾಗಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ಅಪ್ಲಿಕೇಶನ್ ಎಲ್ಲ ಒಂದು ಹಾಕಿದ್ದೀನಿ ಸರ್. ಹೋಗಲೇ ಅಪ್ಲಿಕೇಶನ್ ಲಾಸ್ಟ್ ಒಂದು ಸರ್, ಅದೊಂದೇ ಲಾಸ್ಟ್. Find the area. Y is equal to x square. On the axis. On the x-axis y is equal to 0 ಬರುತ್ತೆ. ನಿಮಗೆ ಇದೇನು ಅಂತಂದ್ರೆ x-axis y-axis ಕಂಡಿಡ್ಕೊಂಡು ಮಾಡೋದು ಈ ತರ ಕೊಡಲ್ಲ, ತಲೆ ಕೆಡ್ಸ್ಕೊಂಬಿಡಿ ಬೇಡ. ಸರ್ ಇದೇ ಬೇರೆ ತರ ಇದೆ ಅಲ್ವಾ ಸರ್? ಯಾವ ಬೇರೆ ತರ ಏನಿಲ್ಲಮ್ಮ, ಅವ್ನ್ x ವ್ಯಾಲ್ಯೂ y ವ್ಯಾಲ್ಯೂ ಕೊಟ್ಟಿಲ್ಲ, ಅದು x ವ್ಯಾಲ್ಯೂ y ವ್ಯಾಲ್ಯೂ ಕಂಡಿಡ್ಕೊಂಡು ಲಿಮಿಟ್ಸ್ ಅಪ್ಲೈ ಮಾಡ್ಬೇಕಷ್ಟೇ. ಬೇಡ ಬೈ, ತಲೆ ಕೆಡ್ಸ್ಕೊಂಬಿಡಿ. ತಲೆ ಕೆಡ್ಸ್ಕೊಂಡು ಅವ್ನು ಲಿಮಿಟ್ಸ್ ಕೊಡ್ತಾನೆ, ಬೇಡ ಅದು ಅಂತ ಸ್ವಲ್ಪ ಅವಾಯ್ಡ್ ಮಾಡ್ಬಿಡಿ. ನೀವು ತಲೆ ಕೆಟ್ಟೋಗೋದಿ, ಓದಿರೋದು ಮರ್ತೋಗ್ಬಿಡ್ತೀರಾ ಆಮೇಲೆ. ನಿಮಗೆ ಅಪ್ಲಿಕೇಶನ್ಸ್ ಕೊಡೋದು ನೋಡಿ, ಇಲ್ಲಿ ಅಪ್ಲಿಕೇಶನ್ಸ್ ಕೊಡ್ಬೇಕಾದ್ರೆ ನೋಡಿ, ಇಲ್ಲಿ ಹೇಳ್ತೀನಿ, ಅವ್ನು ಲಿಮಿಟ್ಸ್ ಕೊಡ್ಲೇಬೇಕು. ಇಲ್ಲಿ ಲಿಮಿಟ್ಸ್ ಕೊಟ್ಟೆ ಕೊಡ್ತಾನೆ. ಆ ಕ್ವಶನ್ ಏನ್ ಮಾಡಿದಾನೆ, ಲಿಮಿಟ್ಸ್ ಕೊಟ್ಟಿಲ್ಲ ಅಷ್ಟೇ. ಅದಕ್ಕೆ ನೀವೇ ಲಿಮಿಟ್ಸ್ ಕಂಡಿಡ್ಕೊಂಡು ಮಾಡಬೇಕು ಅಷ್ಟೇ. ಪ್ರಾಬ್ಲಮ್ ಆಗಿರೋದಲ್ಲಿ ಅದಲ್ಲ, ಆ ರೇಂಜ್ಗೆ ಹೋಗಲ್ಲ ನಿಮಗೆ. ಓಕೆನಾ? ಡೈರೆಕ್ಟ್ ವ್ಯಾಲ್ಯೂ ಕೊಡ್ತಾನೆ, ಲಿಮಿಟ್ಸ್ ಕೊಡ್ತಾನೆ, ಲಿಮಿಟ್ಸ್ ಅಪ್ಲೈ ಮಾಡಿ, ಇಂಟಿಗ್ರೇಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಬರುತ್ತೆ. ಅಷ್ಟರಲ್ಲಿ ನೀವು ಸಾಕು. ಕ್ಲಿಯರ್ ಸರ್? ಇನ್ ಕೇಸ್ ಆತರ ಕ್ವಶನ್ ಕೊಡಲ್ಲ, ತಲೆ ಕೆಡ್ಸ್ಕೊಂಬಿಡಿ, ಕೊಡಲ್ಲ. ನನ್ನ ಮೇಲೆ ನಂಬಿಕೆ ಇದೆಯಾ? ಸರ್ ಆತರ ಬಂತಂದ್ರೆ ಜೈ ಉಮೇಶ್ ಸರ್ ಅಂತೇಳಿ ಅದರ ಒಂದು ಹಾಕ್ಬಾರದಷ್ಟೇ. ಅಷ್ಟೇ. ಲೇ ಅವೆಲ್ಲ ಮಾಡಕ್ಕೋ ತಲೆ ಕೆಟ್ಟೋಗೋದ್ ಕಣ್ರೋ, ನಿಮ್ಗೆ ಇರೋದು ಮರ್ತೋಗ್ಬಿಡ್ತೀರಾ ಕಣ್ರೋ, ಇದನ್ನೇ ಮರ್ತೋಗ್ಬಿಡ್ತೀರಾ ಆಮೇಲೆ. ಬೇಡ, ನಾನು ಹೇಳಿದ್ ಕೇಳಿ, ಇಲ್ಲಿ ಅಷ್ಟು ಕಾಂಪ್ಲೆಕ್ಸ್ ಬರಲ್ಲ ನಿಮ್ಗೆಲ್ಲ. ಅದು ಲಿಮಿಟ್ಸ್ ಕಂಡಿಡ್ಕೊಂಡು ಮಾಡೋದು ನಿಮ್ಗೆ ಅವೆಲ್ಲ ಅಲ್ಲಿಲ್ಲ. ಹೇಳಿದ್ನಲ್ಲ, ಲಿಮಿಟ್ಸ್ ಕೊಡ್ತಾನೆ, ಅಪ್ಲೈ ಮಾಡಿ, ಈಕ್ವೇಷನ್ಸ್ ಇಂಟಿಗ್ರೇಟ್ ಮಾಡಿ, ಲಿಮಿಟ್ಸ್ ತೆಗೆದ್ಬಿಟ್ಟು ಮಾಡಿ, ಅಷ್ಟು ಮಾಡಿ ಸಾಕು, ತಲೆ ಕೆಡ್ಸ್ಕೊಂಬೇಡಿ. ಅದೆಲ್ಲ ಇದೆ, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅದು. ಸರ್ ಟೆಸ್ಟ್ ಇದು ಪ್ರಾಬ್ಲಮ್ಸ್ ಅಪ್ಲೋಡ್ ಮಾಡಿದೆ ಅಂತ ಹೇಳಿದ್ರಲ್ಲ ಸರ್, ಅದ್ರಲ್ಲಿ ನೋಡ್ತಿದ್ದೀನಿ ಸರ್, ಗೊತ್ತಾಗ್ತಿಲ್ಲ ಎಲ್ಲಿ. ಏನು ಇದು ಟೆಸ್ಟ್ ಪ್ರಾಬ್ಲಮ್ ಸರ್? ನೀನ್ ಕರೆಕ್ಟ್ ಆಗಿ ಬರುತ್ತಾ ನಿಂಗೆ? ಸರ್ ಎಲ್ಲ ನೋಡ್ತಾ ಇದೀನಿ ಸರ್, ಬಟ್ ಏನ್ ನೋಡ್ತಾ ಇದೀಯ ಮಣ್ಣಲ್ಲಿ ನೀನು?
ನೋಡು ಕಂಟೆಂಟ್ಸ್ ಓಪನ್ ಮಾಡಿದಾಗ ಫಸ್ಟ್ ಅಲ್ಲೇ ಇಲ್ವಾ ನಿನಗೆ ಇಲ್ಲಿ ರಿವಿಷನ್ ಕ್ಲಾಸ್ ಅಂತ ಎಲ್ಲ ಬರುತ್ತೆ ಇಲ್ಲಿ ಒಂದು ರಿವಿಷನ್ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡಿದೆ ಕೆಲವು ರಿವಿಷನ್ ಕ್ಲಾಸ್ ಗೊತ್ತಿಲ್ಲ ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗಲ್ಲ ರಿವಿಷನ್ ಕ್ಲಾಸ್ ಗೊತ್ತು ಸರ್ ಏನ್ ಬೇಕು ನಿನಗೆ ಸರ್ ಟೆಸ್ಟ್ ಪ್ರಾಬ್ಲಮ್ ಸರ್ ಟೆಸ್ಟ್ ಪ್ರಾಬ್ಲಮ್ಸ್ ಯಾವ್ದು ಸರ್ ಇದು ಡಿಫ್ರೆನ್ಶಿಯೇಟ್ ಮತ್ತು ಟ್ರಿಗ್ನೋಮೆಟ್ರಿ ಟೆಸ್ಟ್ ವಿಡಿಯೋಸ್ ಅಲ್ಲಿ ಎಲ್ಲಿರುತ್ತೆ ಯಾವ ಫೋಲ್ಡರ್ ಇರುತ್ತೆ DCT ಲೈವ್ ಕ್ಲಾಸ್ ಅಲ್ಲಿ ಇರುತ್ತಾ ಇಲ್ಲಿ ಹೋದ್ರೆ ಸಬ್ಜೆಕ್ಟ್ ಯಾವ್ದು ಮ್ಯಾಥ್ಸ್ ಅಲ್ಲಿ ಹೋದ್ರೆ ಯಾವ ಚಾಪ್ಟರ್ ಟ್ರಿಗ್ನೋಮೆಟ್ರಿ ಅಲ್ಲಿ ಹೋದ್ರೆ ಏನ್ ಬೇಕು ನಿನಗೆ ಪ್ರಾಬ್ಲಮ್ಸ್ ಇಲ್ಲಿ ಇಲ್ವಾ ಇಲ್ಲಿ ಮಾಕ್ ಟೆಸ್ಟ್ ಸೊಲ್ಯೂಷನ್ಸ್ ಅಂತ ಇಲ್ವಾ ಇಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ವಾ ಎಲ್ಲ ಇರೋದಿಲ್ಲಿ ಏನು ಇನ್ ಎಲ್ಲಿ ಹುಡುಕ್ತಾ ಇದ್ದೀಯ ಯಾವ ಕೋರ್ಸ್ ಅಲ್ಲಿ ಹುಡುಕ್ತಾ ಇದ್ದು ಇದಕ್ಕಿಂತ ಸಿಂಪಲ್ ಆಗಿ ಇನ್ನೇನೋ ಮಾಡಕ್ಕಾಗತ್ ನಾನು ಇದಕ್ಕಿಂತ ಆರ್ಡರ್ ಆಗಿ ಇದಕ್ಕಿಂತ ಸಿಂಪಲ್ ನಾನು ಏನ್ ಮಾಡಕ್ಕಾಗತ್ತಪ್ಪ ನಾನು ನನ್ನ ಕೈಲಿಂದ ನನಗಂತೂ ಗೊತ್ತಿಲ್ಲಪ್ಪ ನೀವ್ ಯಾರಾದ್ರೂ ಹೇಳ್ಕೊಟ್ಬಿಡಿ ನನಗೆ ಎಷ್ಟು ಈಸಿಯಾಗಿ ಇಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬೇಕು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಸಬ್ಜೆಕ್ಟ್ ಹೋಗ್ಬೇಕು ನಿಮ್ಗೆ ಸಬ್ಜೆಕ್ಟ್ ಅಲ್ಲಿ ಚಾಪ್ಟರ್ಸ್ ಬರುತ್ತೆ ಆ ಚಾಪ್ಟರ್ ಹೋಗಿ ಎಲ್ಲಾ ಸಿಗುತ್ತೆ ನಿಮ್ಗಲ್ಲಿ ಇನ್ನೇನ್ ಬೇಕು ನಿಮ್ಗಲ್ಲಿ ಏನ್ ಹುಡುಗರಪ್ಪ ಅರ್ಥ ಆಗಲ್ಲ ಏನ್ ಕಷ್ಟ ಇದೆ ಒಂದು ಆಪ್ ಯೂಸ್ ಮಾಡೋದು ಇಲ್ಲ ಸರ್ ನೀವು ಎಲ್ಲಾ ನೋಡ್ತಾ ಇದೀರಪ್ಪ ಬೇರೆದೆಲ್ಲ ನೋಡ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ಇಷ್ಟು ಆರ್ಡರ್ಲಿ ಆಗಿ ನಿಮ್ಗೆ ಬೇಕಾಗಿರೋಂಗೆ ಯಾವ್ದು ಎಲ್ಲಾನ ಕಂಟೆಂಟ್ ಸಿಗುತ್ತೆ ಅಂದ್ರೆ ನಿಮ್ಗೆ ನಮ್ಗೆ ಇದು ಬೇಕು ಅಂದ್ರೆ ಅಲ್ಲೋಗಿ ಸಿಗ್ಬೇಕು ನನ್ನ ಪಾಯಿಂಟ್ ಆಫ್ ವ್ಯೂನೇ ಅದು ಹುಡುಗರಿಗೆ ನೀವು ಅದನ್ನ ಹುಡ್ಕೋದಕ್ಕೂ ಕಷ್ಟ ಅಂತಂದ್ರೆ ನಾನು ಏನು ಮಾಡಕ್ಕಾಗಲ್ಲಪ್ಪ ನಾನು ಸರ್ ಹೇಳಪ್ಪ ಸರ್ ಮ್ಯಾಟ್ರಿಕ್ಸ್ ಒಂದು ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಯಾವಾಗ ಆಗುತ್ತೆ ಅಂತ ಹೇಳ್ತೀರಾ ಸರ್ ನಿನ್ನೇನೋ ಕೇಳಿದೆ ಎಸ್ ಸರ್ ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಸೊ ಮ್ಯಾಟ್ರಿಕ್ಸ್ 1 ತಗೊಂತೀರಾ ಇದನ್ನ ಎ ಅನ್ಕೊಳ್ಳಿ ಅಥವಾ ಇದನ್ನ ಮ್ಯಾಟ್ರಿಕ್ಸ್ 1 ಅನ್ಕೊಳ್ಳಿ ಇದನ್ನ ಫಸ್ಟ್ ಮ್ಯಾಟ್ರಿಕ್ಸ್ M1 ಅನ್ಕೊಳ್ಳಿ ಇನ್ನೊಂದು M2 ಅನ್ಕೊಳ್ಳಿ ಇದಕ್ಕೆ ರೋ 1 ಬರುತ್ತೆ ಕಾಲಮ್ ಬರುತ್ತೆ ಇದಕ್ಕೆ ರೋ 2 ಬರುತ್ತೆ ಕಾಲಮ್ 2 ಬರುತ್ತೆ ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವಾಗ ಆಗುತ್ತೆ ಅಂದ್ರೆ ಕಾಲಮ್ 1 ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ರೋ 2 ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವಾಗ ಬರುತ್ತೆ ಅಂದ್ರೆ ಕಾಲಮ್ 1 ಇಸ್ ಈಕ್ವಲ್ ಟು ರೋ 2 ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಂಡೀಷನ್ ಅರ್ಥ ಆಯ್ತಾ ಎಸ್ ಸರ್ ಅಷ್ಟೇ ರೋ ಕಾಲಮ್ ಬರ್ಕೋ ಇದು ಈಕ್ವಲ್ ಆಯ್ತಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಫಾರ್ ಎಕ್ಸಾಂಪಲ್ 1 2 3 4 ಇದು 2 into 2 ಅಲ್ವಾ 2 3 4 2 3 4 2 ಇದೆಷ್ಟು 2 into 3 ಕರೆಕ್ಟಾ ಎಸ್ ಸರ್ ನೋಡಿ ಇದು ಈಕ್ವಲ್ ಇದೆಯಾ ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಪಾಸಿಬಲ್ ಅಷ್ಟೇನಪ್ಪ ಆರ್ಡರ್ ಏನ್ ಬರುತ್ತೆ ಔಟ್ಪುಟ್ ಬಂದು ಇದು ಬರುತ್ತೆ ಇದ್ರ ರಿಸಲ್ಟೆಂಟ್ 2 into 3 ಬರುತ್ತೆ ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲೈ ಮಾಡಿದಾಗ ಇದ್ರ ಆರ್ಡರ್ ಬಂದು 2 into 3 ಬರುತ್ತೆ ಇಲ್ಲಿದೆ ನೋಡಿ ಇದು ಆರ್ಡರ್ 2 into 3 ರಿಸಲ್ಟೆಂಟ್ R1 C2 ಬರುತ್ತೆ R1 C2 ಬರುತ್ತೆ ದಟ್ಸ್ ಈಕ್ವಲ್ ಟು R1 C2 ಬರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆನಪ್ಪ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಬೇಡಿ ಓಕೆ ಟೈಮ್ ವೇಸ್ಟ್ ಮಾಡಿದ್ರೆ ನಾನು 2 ದಿವಸ ಇದೆ ಕರೆಕ್ಟ್ ಆಗಿ ಓದಿ ಬೈ ಸಾಯಂಕಾಲ ಮೀಟ್ ಮಾಡೋಣ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು